ಮಂದಿ ಬಸವಣ್ಣ ಸುವ ಸತ್ತುವಂತೆ ಮಾದೇವಿ ಮಾನೂರು ಬೀದಿ ಒಳಗೆ ಭಿಕ್ಷಗಳ ತಡ್ಕೊಂಡು ಬಂದವಳೆ ಮಹಾದೇವಿ ಅಕ್ಕನಾದ ಗೌರಮ್ಮನಿಗೆ ಕಟ್ಟಳು ಬುತ್ತಿಯ ಕಟ್ಟಿ ಭಾವನಾದ ಮಲ್ಲಪ್ಪನಿಗೆ ಹಾಲುವನ್ನದ ಬುತ್ತಿ ಕಟ್ಟಿ ಮಡಗವಳೆ ತಾಯಿ ಮತ್ತೇನು ಆಗ ನುಡಿದಾಳೋ ಸತ್ತುವಂತೆ ಮಾದೇವಮ್ಮ ಮಗನ ಹೇಳಿದ ಪ್ರಕಾರ ಮಾನೂರು ಬೀದಿಗೆ ಹೋಗಿ ಭಿಕ್ಷವನ್ನ ಬೇಡ್ಕೊಂಡು ಬಂದು ಅಕ್ಕನಾದ ಗೌರಮ್ಮನಿಗೆ ಕಜ್ಜಾಯದ ಬುತ್ತಿ ಭಾವನಾದ ಮಲ್ಲಪ್ಪನಿಗೆ ಹಾಲುವನ್ನದ ಬುತ್ತಿಯನ್ನು ಕಟ್ಟಿಕೊಟ್ಟಿದ್ದಾಳೆ. ಮಗನೇ ಕಂದ ಮೈದಾನ ರಾಮ ಕೈಲಾಸಕ್ಕೆ ಹೋಗ್ತಾ ಇದೀಯಾ, ಊಟ ಮಾಡ್ಕೊಂಡು ಹೋಗಪ್ಪ. ತಾಯಿ ಅಕ್ಕನ ಪಾದ ಬಾವನ ಪಾದ ದೊರಕುವ ತನಕ ನಾನು ಒಂದು ತೊಟ್ಟು ಸಹ ನೀರು ಸಹ ಕುಡಿಯೋದಿಲ್ಲ ತಾಯಿ. ಅಪ್ಪ ಮಗನೇ ಕೈಲಾಸಕ್ಕೆ ಹೋಗ್ತಾ ಇದೆಯಲ್ಲ, ಶ್ರೀಗಿರಿ ಪರ್ವತಕ್ಕೆ ಹೋಗ್ತಾ ಇದೆಯಲ್ಲ, ನೀವು ಹೋಗೋದೆಷ್ಟನಿಕೆ ಮತ್ತೆ ನೀ ಹಿಂದಿರುಗಿ ಬರೋದೆಷ್ಟನಿಕೆ ನನ್ನಪ್ಪ. ತಾಯಿ ಹೇಳ್ತೀನಿ ಕೇಳಮ್ಮ, ನಾನು ಹೋಗೋದೆಷ್ಟನಿಕೆ ಮತ್ತೆ ಹಿಂದಿರುಗಿ ಬರೋದೆಷ್ಟನಿಕೆ ಅಂತ ಕೇಳ್ತಾ ಇದೀಯಾ? ನಾನು ಒಂದು ಕೊಂಡು ಮಾವಿನ ಮರವನ್ನ ಮನೆ ಬಾಗಿಲು ನೆಟ್ಟು ಅದಕ್ಕೆ ಒಂದು ದುಂಡು ಮಲ್ಲಿಗೆ ಗಿಡವನ್ನ ಇಲ್ಲಿ ನೆಟ್ಟು ಹೋಗ್ತಾ ಇದ್ದೀನಿ. ಇದಕ್ಕೆ ದಿನಕ್ಕೊಂದು ಕೊಡ ನೀರು ಹಾಕು. ಇದು ದಿನ ದಿನ ಬೆಳೆದು ಬೆಳೆದು ಮೇಲೆ ಕಪ್ಪುತ್ತಾ ಇದ್ರೆ ನನ್ನ ಮಗ ಕೈಲಾಸಕ್ಕೆ ಸುಖವಾಗಿ ಹೋಗ್ತಾನೆ ಅಂತ ತಿಳ್ಕೊ. ಒಂದು ವೇಳೆ ಇದೇನಾದ್ರೂ ದಿನ ದಿನ ಹುಣುಕ್ತಾ ಬಂದದ್ದೇ ಆದ್ರೆ ಮಗನು ಕೈಲಾಸಕ್ಕೆ ಹೋಗ್ಲಿಲ್ಲ, ನಡದಾರಿ ಒಳಗೆ ಸತ್ತೋಗ್ಬಿಟ್ಟ ಅಂತ ತಿಳ್ಕೊಂಡು ನೀನು ತಾಯಿ ಮಾದೇವಮ್ಮ ನಮ್ಮ ತಂದೆ ಆದ ಸೋಮಪ್ಪನವರು ತೀರ್ಕೊಂಡ 11 ದಿನಕ್ಕೆ ಯಾವ ರೀತಿ ಅನ್ನ ಆಹಾರಗಳನ್ನ ನೀನು ಸ್ಮಶಾನದಲ್ಲಿ ಎಡೆಪಡಿಸಿ 16 ಜನಗಳಿಗೆ ಅನ್ನದಾನ ಮಾಡಿ ನೀನು ಯಾವ ರೀತಿ ಹುತ್ತಕ್ರಿಯಾದಿಯನ್ನು ಮಾಡಿದೆಯೋ ಅದೇ ಪ್ರಕಾರ ಈ ಮಲ್ಲಿಗೆ ಗಿಡ ಈ ಒಣಗೋದ 11ನೇ ದಿನಕ್ಕೆ ನನಗೂ ಸಹ ಅದೇ ರೀತಿ ಮಾನೂರು ಬೀದಿ ಒಳಗೆ ಭಿಕ್ಷವನ್ನು ಮಾಡಿ ನೀನು ಪುಣ್ಯ ಕಾರ್ಯಗಳನ್ನ ತೀರಿಸಿ ನಮ್ಮ ತಂದೆ ಆದ ಸೋಮಪ್ಪನವ್ರಿಗೆ ಯಾವ ರೀತಿ ಸ್ವರ್ಗಕ್ಕೆ ದಾರಿಯನ್ನ ತೋರಿದೆಯೋ ಅದೇ ರೀತಿ ನನಗೂ ಸ್ವರ್ಗಕ್ಕೆ ದಾರಿ ತೋರಮ್ಮ ಅಂತೇಳಿ ತಾಯಿಯ ಪಾದವನ್ನ ಬಾಚಿ ತಬ್ಬಿಕೊಂಡಂತೆ ಮಗನಾಡಿದ ಮಾತುಗಳ ಕೇಳಿ ಅಯ್ಯೋ ಮಗನೇ ನಿನ್ನ ಹೆಂಗಪ್ಪ ನಾನು ಮರೆಯಲಿ ಕಂದ. ಒಬ್ಬ ಮಗನನ್ನು ಹೊಟ್ಟೆ ಒಳಗೆ ಕೊಟ್ಟ ಪರಮಾತ್ಮ ಇನ್ನೊಬ್ಬ ಮಗನ ನನಗೆ ಕೊಟ್ಟಿದ್ದರೆ, ಒಬ್ಬ ಮಗ ತೀರ್ಕೊಂಡಿದ್ರೆ ಇನ್ನೊಬ್ಬ ಮಗನಾದ್ರೂ ನೋಡಿ ನಾನು ಈ ಪಾಪಿಯ ಹೊಟ್ಟೆ ಒಳಗೆ ಬರುವ ದುಃಖವನ್ನು ಮರಿಬಹುದಾಗಿತ್ತಲ್ಲೋ ಶಿವನೇ. ಒಬ್ಬ ಮಗನ ಕೊಟ್ಟು ನನಗೆ ಇಂಥ ಕಷ್ಟವನ್ನದು ಮಡಗಿದೆಪ್ಪ ಅಂತೇಳಿ ಮಗನ ಕೊರಳ ತಬ್ಕೊಂಡು ಮಾದೇವಮ್ಮ ಶೋಕ ಮಾಡವಳಂತೆ, ಸತ್ತುವಂತೆ ಮಾದೇವಮ್ಮ. ಮಗನ ಕೊರಳ ಬಾಚಿ ತಪ್ಪಿ ಶೋಕ ಮಾಡುವಾಗ ತಾಯಿ ಮಾದೇವಮ್ಮ, ಅಯ್ಯೋ ತಾಯಿ ಮಹಾದೇವಮ್ಮ, ತಾಯಿ ಮಗನು ಅಂತ ಇಷ್ಟು ದುಃಖ ಮಾಡ್ತಾ ಇದೆಯಲ್ಲ ತಾಯಿ. ನೀನ್ಯಾಗೆ ತಾಯಿ ಯವ್ವ, ನಾನ್ಯಾಗೆ ಮಗನವ್ವ, ನಾನ್ಯಾಗೆ ಮಗನವ್ವ, ನೀನ್ಯಾಗೆ ತಾಯಿಯವ್ವ. ತಾಯಿ ಮಗನೆಂಬ ಆಸೆ ಮರೆಯವ್ವ, ತಾಯಮ್ಮ ಮಗನೆಂಬ ಆಸೆ ಬರ್ತು ಬಿಡವ ಅಂತೇಳಿ ತಾಯಿಯ ಪಾದಕ್ಕೆ ಕರೆಯೆತ್ತಿ ಕೈ ಮುಗಿದರಂತೆ, ಶಿರವಾಗಿ ಶರಣ ಮಾಡದಂತೆ ಮೈದಾಳ ರಾಮ. ಅಯ್ಯೋ ಮಗನೇ ಆ ಮಾತನಾಡಬೇಡಪ್ಪ ಅಂತೇಳಿ ಕೈಲಾಸಕ್ಕೆ ಕೈ ಮುಗಿದು ಪಾರ್ವತ ಪರಮೇಶ್ವರ ಈ ಒಡಹುಟ್ಟಿಲ್ದಂತ ಮಗನಿಗೆ ನೀವೇ ಒಡಹುಟ್ಟು ಅಂತ ಸುಳ್ಳು ವಾಕ್ಯವನ್ನು ಹೇಳಿ ನಿಮ್ಮ ಬಳಿಗೆ ನನ್ನ ಮಗನ ಕಳಗಿಸ್ತಾ ಇದ್ದೀನಿ ತಾಯಮ್ಮ. ತಾಯಿ ಗೌರಮ್ಮ, ಈ ಪಾಪಿಯಾದ ತಪ್ಪಲಿ ಮೈದಾಳ ರಾಮನಿಗೆ ಒಡಹುಟ್ಟಿಲ್ಲ ಕಂದನಾದಂತ ಮೈದಾಳ ರಾಮನಿಗೆ ನೀನೇ ಒಡಹುಟ್ಟಾಗವ್ವ ಅಂತೇಳಿ ಕೈಲಾಸಕ್ಕೆ ಕೈ ಮುಗಿದಳಂತೆ ತಾಯಿ ಮಾದೇವಮ್ಮ. ಆವಾಗ ಭೀಮವತಿ ಪಟ್ಟಣವ ತಿರುಗಿ ನೋಡಿ ಕಂದನಾಗಿರ್ತಕ್ಕಂಥ ಮೈದಾಳ ರಾಮ, ಈಗ ನೋಡು ತಾಯಿ ನಾ ಬರ್ತೀನಿ, ಹೋಗ್ತಾ ಇದ್ದೀನಿ ಸಿರಿಗಿರಿ ಪರ್ವತಕ್ಕೆ, ಶ್ರೀಶೈಲಕ್ಕೆ ಹೋಗ್ತೀನಿ ಅಂತೇಳಿ ಕಂದ ಮೈದಾಳ ರಾಮ
ಭೀಮಾವತಿಯ ಬಿಡುತ್ತಾನೆ ಒಳಗೆ ನಡೆದು ಬರುವಾಗ ನಡೆದಂತ ಕಾಲೆಲ್ಲ ಒಪ್ಪಳಾದವಂತೆ ಬೀಸಿದಂತ ತೋಳು ಬೆರಗಾಯ್ತು ರಾಮಯ್ಯ ಬಾಳ ಸೋಕಾವ ಮಾಡುತ್ತಾನೆ ಸುವಾಬ ಚಂದ ಕಂದ ರಾಮಯ್ಯ ಸುವಾ ಕಾಡು ದಾರಿಯೊಳಗೆ ನಡ್ಕೊಂಡು ಬರುವ ತನಕ ಬೀಸಿದಂತ ತೋಳೆಲ್ಲ ಬೆರಗಾಯ್ತಂತೆ ನಡೆದಂತ ಕಾಲೆಲ್ಲ ಒಪ್ಪಳೆ ಬಂದಿತ್ತಂತೆ ಕಾಲನ್ನು ಹಿಡಲಾರದೆ ನಡೆಯಲಾರದೆ ಕಾಣ್ತಾ ಇದೆ ಶ್ರೀಗಿರಿ ಪರ್ವತವನ್ನ ಹತ್ತಬೇಕಾದ್ರೆ ಕಂದನಾಗಿರ್ತಕ್ಕಂಥ ಮೈದಾನ ನಾಮ ಇಂದ್ರಗಿರಿ ಪರ್ವತ ಆ ಇಂದ್ರಗಿರಿ ಪರ್ವತವನ್ನ ಯಾವ ರೀತಿ ಎತ್ತಲಿ ಅಂತೇಳಿ ಕಣ್ಣ ಮೈದಾನ ರಾಮ ಆ ಬೆಟ್ಟದ ಮೇಲೆ ಹುಟ್ಟು ಪಾದವನ್ನಿಟ್ಟು ಬೆಟ್ಟ ಹತ್ತಿ ಬರುವಾಗ ಕಾಲಲ್ಲಿ ಎದ್ದಂತ ಒಬ್ಬಳೆ ಒಡೆದು ಅಲ್ಲಿ ಬೆಟ್ಟದುದ್ದ ಕುರಗುತ್ತಾ ಸುರಿವಾದೋ ಆ ಸುವಾಬ ಚಂದ ರಾಮಯ್ಯ ಕಂದ ಮೈದಾನ ನಾಮ ಕಾಲನ್ನ ಎತ್ತಿ ಆ ಬೆಟ್ಟದ ಮೇಲೆ ಕಲ್ಲು ಮುಳ್ಳುಗಳ ಮೇಲೆ ಮಡಿಕೊಂಡು ಆ ಬೆಟ್ಟವನ್ನ ಹತ್ತಬೇಕಾದ್ರೆ ಇಂದ್ರಗಿರಿ ಪರ್ವತವನ್ನ ಅವನ ಕಾಲಲ್ಲಿ ಎದ್ದಿರ್ತಕ್ಕಂಥ ಹೊಪ್ಪಳೆಗಳೆಲ್ಲ ಹೊಡೆದು ಆ ಕಾಲ್ ಮಡಿದಂತ ಸ್ಥಳದಲ್ಲೆಲ್ಲ ರಕ್ತ ಸುರಿಯುವುದಂತೆ ಕಂದನಾಗಿರ್ತಕ್ಕಂಥ ಮೈದಾನ ರಾಮಯ್ಯ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಅಕ್ಕ ಬಾವ ಎಂಬುದಾಗಿ ಕೂಗ್ತಿರೋನಂತೆ ಹೇಗೆ ಅಕ್ಕ ಬಾವ ಎಂಬುದಾಗಿ ಕಂದನಾಗಿರ್ತಕ್ಕಂಥ ಮೈದಾನ ರಾಮಯ್ಯ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಹಕ್ಕ ಬಾವ ಅಂತ ಕೂಗಿದರೆ ಈ ಬೆಟ್ಟದ ಪ್ರತಿಧ್ವನಿ ಮುಂದಿನ ಬೆಟ್ಟಕ್ಕೆ ತಾಗಿ ಆ ಬೆಟ್ಟದಲ್ಲಿ ಓ ಬಾ 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 ಆ ಪ್ರಕಾರವಾಗಿ ಆ ಬೆಟ್ಟದಲ್ಲಿ ಶೆಲೆ ಹಾಕ್ತಾ ಇದ್ರೆ ಕಂದನಾಗಿರ್ತಕ್ಕಂಥ ಮೈದಾನ ರಾಮಯ್ಯ ಓಹೋ ಅಲ್ಲವಳೆ ನಮ್ಮಕ್ಕ ಇಲ್ಲವನೇ ನಂಬಾವ ಇಲ್ಲವನೇ ನಂಬಾವ ಮಲ್ಲಿಕಾರ್ಜುನನಾಗಿರಿಯಲ್ಲೇ ಸುವಿಯೇ ನಮ್ಮ ಅಕ್ಕಯ್ಯ ಬಾವ ಕಂದನಾಗಿರ್ತಕ್ಕಂಥ ಮೈದಾನ ರಾಮಯ್ಯ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಹಕ್ಕ ಬಾವ ಅಂತೇಳಿ ಕೂಗಿ ಇಂದ್ರಗಿರಿ ಬೆಟ್ಟವನ್ನ ಹತ್ತಿ ಮುಂದೆ ಕಾಣುವುದಂತೆ ಚಂದ್ರಗಿರಿ ಬೆಟ್ಟ ಆ ಬೆಟ್ಟವನ್ನ ಹತ್ತಲಾರದೆ ಕಾಲಲ್ಲೆಲ್ಲ ಹೊಪ್ಪಳೆ ಬಂದ್ಬಿಟ್ಟಿದೆ ಬೀಸಿದಂತ ತೋಳೆಲ್ಲ ಬೆರಗಾಗಿ ಹೋಗಿದೆ ಆಗ ಕಂದನಾಗಿರ್ತಕ್ಕಂಥ ಮೈದಾನ ರಾಮಯ್ಯ ಈ ಚಂದ್ರಗಿರಿ ಬೆಟ್ಟವನ್ನ ಯಾವ ಪ್ರಕಾರ ನಾನು ಹತ್ತಲಪ್ಪ ಅಂತೇಳಿ ಕಂದ ಮೈದಾನ ರಾಮ ಎರಡು ಮಂಡಿಯ ತೆಗೆದು ತನ್ನ ಭೂಮಿ ಮೇಲೆ ಮಡಗಿ ಎರಡು ಹಸ್ತಗಳ ತೆಗೆದು ಭೂಮಿ ಮೇಲೆ ಮಡಗಿ ಆ ಚಂದ್ರಗಿರಿ ಬೆಟ್ಟವ ಹತ್ತುತ್ತಾನೆ ಆ ಸುವಾಬ ಚಂದಯ್ಯ ರಾಮ ಕಂದನಾಗಿರ್ತಕ್ಕಂಥ ಮೈದಾನ ರಾಮಯ್ಯ ಆ ಚಂದ್ರಗಿರಿ ಬೆಟ್ಟವನ್ನ ಹತ್ತುತ್ತಾ ಇದ್ರೆ ಅವನ ಮಂಡಿಗಳೆಲ್ಲ ಕಿತ್ತೋದುವಂತೆ ಕೈಯೆಲ್ಲ ಹುರ್ಚೋದುವಂತೆ ರಕ್ತ ಸುರಿಯೋದಂತೆ ಆವಾಗ ಹತ್ತಲಾರದೆ ಆ ಚಂದ್ರಗಿರಿ ಬೆಟ್ಟವನ್ನ ಹತ್ತಿ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಕಂದನಾಗಿರ್ತಕ್ಕಂಥ ಮೈದಾನ ರಾಮಯ್ಯ ಅಲ್ಲೂ ಸಹ ಅದೇ ಪ್ರಕಾರವಾಗಿ ಆ ಬೆಟ್ಟದ ಮೇಲೆ ಕೂಗ್ತಿರೋನಂತೆ ಕಂದನಾಗಿರ್ತಕ್ಕಂಥ ಮೈದಾನ ರಾಮಯ್ಯ ಹೇಗೆ ಅಕ್ಕ ಬಾವಾ
ಅಂತೇಳಿ ಕೂಗಿದರೆ ಆ ಬೆಟ್ಟದಲ್ಲೂ ಸಹ ಪ್ರತಿಧ್ವನಿ ಬರ್ತಿರುವುದಂತೆ. ಈ ಬೆಟ್ಟದ ಪ್ರತಿಧ್ವನಿ ಮುಂದಿನ ಬೆಟ್ಟಕ್ಕೆ ತಾಗಿ ಹೋ ಹೋ ಅಂತೇಳಿ ಬಾ 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 ಅಂತ ಹೇಳಿದರೆ ಕಂದನಾಗಿರ್ತಕ್ಕಂಥ ಮೈದಾನ ರಾಮಯ್ಯ ಅಲ್ಲವಳೆ ನಮ್ಮಕ್ಕ ಇಲ್ಲವನೇ ನಂಬಾವ ಇಲ್ಲವನೇ ನಂಬಾವ ಮಲ್ಲಿಕಾರ್ಜುನನಾಗಿರಿಯಲ್ಲೇ ಸುವಿ ಹೇಳಮ್ಮ ದೇವಾರು ದೇವಾರು ಸುವಿ. ಕಂದ ಮೈದಾನ ರಾಮಯ್ಯ ಚಂದ್ರಗಿರಿ ಬೆಟ್ಟವನ್ನು ಹತ್ತಿ ಹೌದು ಮುಂದೆ ಕಾಣುವುದಂತೆ ಸಾಮ್ರಾಣಿ ಬೆಟ್ಟ. ಆ ಬೆಟ್ಟವನ್ನ ಹತ್ತಬೇಕಾದ್ರೆ ಕಂದ ಮೈದಾನ ರಾಮಯ್ಯ ಯಾವ ಪ್ರಕಾರವಾಗಿ ಆ ಬೆಟ್ಟವನ್ನು ಹತ್ತಿರೋರಂತೆ ಹೇಗೆ ಎದೆಯನ್ನೇ ಭೂಮಿಗೆ ಕೊಟ್ಟುಕೊಂಡು ರಾಮಯ್ಯ ಆ ಎದೆಯಲ್ಲೊಂದು ಯೋಜನಾ ತವೆ ನಾನು ಹೊಲದ ಮೊಗ್ಲಲ್ಲಿ ಮನಿಗಿ ಹೊಲದ ಮೊಗಲಲ್ಲಿ ಒಂದು ಯೋಜನಾ ತವೆದವನೇ ಎಡದ ಮೊಗಲಾಗಿ ಮಲಗಿ ಕಂದ ಮೈದಳ ರಾಮ ಎಡದ ಮೊಗಲಲ್ಲೊಂದು ಯೋಜನಾ ತವೆದನು ಸುವಾಬ ಚಂದ ರಾಮಯ್ಯ. ಶಾಮ್ರಾಣಿ ಬೆಟ್ಟವನ್ನು ಹತ್ತಿ ಆ ಬೆಟ್ಟದ ಮೇಲೆ ನಿಂತುಕೊಂಡು ಶೋಕ ಮಾಡವನಂತೆ. ಈ ಕಡೆ ಭೂತಳದಲ್ಲಿ ಭೀಮಾವತಿ ಪಟ್ಟಣದಲ್ಲಿ ದಿನನಿತ್ಯ ಒಂದು ಕೂಡ ನೀರಾಗ್ತಾ ಇರೋದಂತೆ ಆ ಮಲ್ಲಿಗೆ ಹಂಟಿಗೆ ಅದು ದಿನ ದಿನ ಬಾಡ್ತಾ ಇರೋದಂತೆ. ಆವಾಗ ಮಾದೇವಮ್ಮ ಮಗನ ದಿನಗಳಿಂದ ಒಟ್ಟಿಗೆ ಅನ್ನಹಾರವನ್ನು ಮರೆತು ಅವಳು ದುಃಖವನ್ನ ಮಾಡ್ತಾ ಮಲಗಿರೋಳಂತೆ. ಈ ಲಕ್ಕಿ ಸ್ವಪ್ನ ಗುರುಳಲ್ಲಿ ಕಂದನಾಗಿರ್ತಕ್ಕಂಥ ಮೈದಾನ ರಾಮ ಬೆಟ್ಟದ ಮೇಲೆ ನಿಂತು ಭೂತಳದಲ್ಲಿ ತಾಯಿ ಮಾದೇವಮ್ಮ ಬಲಿಯಾದಳು. ಅವನು ಕೈಲಾಸದಲ್ಲಿ ಹಕ್ಕ ಬಾವ ಇಬ್ಬರು ತಮ್ಮನ ತಿನ್ಕಂಡ ಬಾಮೈದ್ನ ತಿನ್ಕಂಡ ತಬಲಿ ನೀವಾದರಿ ಅಕ್ಕ ಬಾವಯ್ಯ. ಈ ಕಾಡು ಮಲೆ ಬೆಟ್ಟದ ಒಳಗೆ ಪ್ರಾಣ ಬಿಡುವೆನು ನಾನೆಂದೆನುತ್ತ ಸ್ವಗವ ಮಾಡುವನಂತೆ ಕಂದ ಮೈದಾನ ರಾಮಯ್ಯೋ ಶಿವನೇ. ಕಂದನಾಗಿರ್ತಕ್ಕಂಥ ಮೈದಾನ ರಾಮಯ್ಯ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಶೋಕ ಮಾಡುವಂತಹ ದುಃಖ ಕೈಲಾಸದಲ್ಲಿ ಕುಳಿತಿರ್ತಕ್ಕಂಥ ಜಗದಾಂಬೆ ಪಾರ್ವತಿ ಪಾದಿಗೆ ಪ್ರಿಯವಾಯ್ತಂತೆ. ಅವಾಗ ಭೂತಳ ಬಗ್ಗಿ ನೋಡಿದ್ದಾಳೆ. ಮತ್ತೆ ತಾಯಿ ಪಾರ್ವತಾ ದೇವಿ ಸ್ವಾಮಿ ಅತ್ತ ತಿರುಗಿ ನೋಡಿ ಸ್ವಾಮಿ ತಮ್ಮೈ ಬರ್ತವನೇ ಮೈದಾನ ರಾಮ ಶಿವ ಬಚನ ನಂದ ಶಿವ ಶಿವ. ಸ್ವಾಮಿ ಪರಮೇಶ್ವರ ಅತ್ತ ತಿರುಗಿ ನೋಡಿ ಭೂತಳವನ್ನ ತಮ್ಮಯ್ಯ ಕಂದ ಮೈದಾನ ರಾಮಯ್ಯ ಬರ್ತಾ ಇದ್ದಾನೆ ಕೈಲಾಸಕ್ಕೆ. ಪಾರ್ವತಿ ಹಾಡಿನಂತ ಮಾತನ್ನು ಕೇಳಿ ಪರಮೇಶ್ವರ ಭೂತಳವ ನೋಡಿದ್ದಾರೆ. ಬೆಟ್ಟವನ್ನ ಹತ್ಕೊಂಡು ಬರ್ತಾ ಇರೋನಂತೆ ಮೈದಾನ ರಾಮ. ಓಹೋ ಈ ಮೈದಾನ ರಾಮ ಬೆಟ್ಟ ಹತ್ಕೊಂಡು ಕೈಲಾಸಕ್ಕೆ ಬರ್ತಾ ಇದ್ದಾನಲ್ಲ, ಇನ್ನು ಮುಂದೆ ಬರ್ತಕ್ಕಂಥವ್ರೆಲ್ಲರೂ ಸಹ ಇದೇ ಪ್ರಕಾರವಾಗಿ ಕೈಲಾಸಕ್ಕೆ ನೇರವಾಗಿ ಬಂದ್ಬಿಡ್ತಾರೆ ಅಂತೇಳಿ ಆ ಪರಮೇಶ್ವರ ಆನೆ ಹಿಂಡ ಕಳಿಸಿ ಅದಕ್ಕೆ ಬುದ್ಧಿಯನ್ನು ಹೇಳಿ ಕಳಗಿಸ್ಬಿಟ್ರಂತೆ. ನೋಡ್ರಪ್ಪ ಆನೆಗಳೇ, ಭೂತಳದಲ್ಲಿ ಬೆಟ್ಟವನ್ನ ಹಚ್ಕೊಂಡು ಬರ್ತಾ ಇದ್ದಾನೆ. ಶಾಮ್ರಾಣಿ ಬೆಟ್ಟವನ್ನ ಕಂದನಾಗಿರ್ತಕ್ಕಂಥ ಮೈದಾನ ರಾಮ ಅಂತಕ್ಕಂಥವನು ಅವನನ್ನು ನೀವು ಎದುರಿಸಿ ಹಿಂದಕ್ಕೆ ಹೋಗುವ ರೀತಿ ಕಳಗಿಸ್ಬಿಟ್ಟು ಬನ್ನಿ ಅಂತ ಹೇಳಿ ಕಳಗುವಾಗ ಆನೆ ಹಿಂಡುಗಳೆಲ್ಲ ಬೆಟ್ಟಗಳಲ್ಲೆಲ್ಲ ಆನೆ ಹಿಂಡು ಬರ್ತಾ ಇರುವಂತೆ ಆನೆಗಳೆಲ್ಲ ಆ ಬೆಟ್ಟದ ಮೇಲೆ ಹೊರ್ಚ್ಕೊಂಡು ಬರ್ತಾ ಇರುವಂತೆ. ಬರ್ತಕ್ಕಂಥ ಆನೆಗಳ ನೋಡಿ ಕಂದನಾಗಿರ್ತಕ್ಕಂಥ ಮೈದಾನ ರಾಮಯ್ಯ ಆನೆಗಳಿಗೆ ಕರೆವೆತ್ತಿ ಕೈಯ ಮುಗಿದು ಕೇಳ್ತಿರೋನಂತೆ. ಹೇಗೆ ಅಪ್ಪ ಕಪ್ಪು ಮೈನವನೇ ಕಸ್ತೂರಿ ಮೊಗದವನೇ ಕಾಡು ಮೃಗು ಜಾತಿಗೆಲ್ಲ ಯಜಮಾನ. ಕಾಡು ಮೃಗು ಜಾತಿಗೆಲ್ಲ ಯಜಮಾನ ಗಜರಾಜ ನಮ್ಮ ಹಕ್ಕ ಬಾವಿರುವ ಸ್ಥಳವೇಳು. ಆ ಮಾರುತ್ತ ಸೊಳ್ಳವನೇ ಹೊರದಗಲ ಕಿವಿಯವನೇ ಗಜರಾಜ
ಮೈದಾಳ ರಾಮಯ್ಯ ಆ ಪ್ರಕಾರವಾಗಿ ಆನೆಗಳನ್ನು ಕೇಳುವಾಗ ಆನೆಗಳಿಗೆ ತುಂಬಾ ಸಂತೋಷವಾಯ್ತಂತೆ. ಆಹಾ, ಕಪ್ಪು ಮೈನವರೇ, ಕಸ್ತೂರಿ ಮುಖದವರೇ, ಕಾಡುಮುಗುರು ಜಾತಿಗೆಲ್ಲ ಯಜಮಾನ ಗಜರಾಜ ನಮ್ಮ ಅಕ್ಕಬಾ ಇರುವಂತ ಸ್ಥಳ ಹೇಳುವಂತ ಈ ಕಂದನಾಗಿರ್ತಕ್ಕಂಥವನು ಇಷ್ಟು ಪ್ರೀತಿಯಿಂದ ಕೇಳ್ಕೊಳ್ಳುವಾಗ ಅಕ್ಕಬಾವ ಅಂತಂದ ಮೇಲೆ ಕೈಲಾಸದಲ್ಲಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರು ಪಾದ ತಾನೇ ಕೇಳುವುದು. ಇವನನ್ನು ಪಾಪ ಇಷ್ಟು ಕಷ್ಟ ಮಾಡಿ ಬೆಟ್ಟ ಹತ್ಕೊಂಡು ಬರ್ತಾ ಇದ್ದಾನೆ, ಇವನು ಬೆಟ್ಟ ಮೇಲೆ ನಡ್ಕೊಂಡು ಹೋಗೋದು ಬೇಡ ಅಂತೇಳಿ ಆ ಸಾಮ್ರಾಣಿ ಬೆಟ್ಟದಲ್ಲಿ ಆ ಆನೆಗಳೆಲ್ಲ ಸೊಳ್ಳಾಕಿ ಮೈದಾಳ ರಾಮನ್ನ ತಬ್ಬಿ ತಮ್ಮ ಬೆನ್ನಿನ ಮೇಲೆ ಕುಂಡ್ರಿಸ್ಕೊಂಡು ಆ ಕಂದನಾಗಿರ್ತಕ್ಕಂಥ ಮೈದಾಳ ರಾಮಯ್ಯ ಆ ಸಾಮ್ರಾಣಿ ಬೆಟ್ಟವನ್ನು ಹೊತ್ಕೊಂಡು ಬರ್ತಿರೋನಂತೆ. ರಾಮಯ್ಯ ಬರ್ತಾನೆ ಗಿರಿಗೆ ಟೋಪಿನೊಳಗೆ, ಆನೆ ಬೆನ್ನಿನ ಮೇಲೆ ರಾಮಯ್ಯ ಸವಾರಗೊಂಡು ರಾಮಯ್ಯ ಬರ್ತಾನೆ ಮಲೆಗೆ, ನಮ್ಮ ರಾಮಯ್ಯ ಬರ್ತಾನೆ ಮಲೆಗೆ. ಅಕ್ಕ ಬಾವನ ಪಾದ ನೆನಕೊಂಡು ರಾಮಯ್ಯ ಕಂದೈ ಬರ್ತವನೇ ಗಿರಿಯ ಮೇಲೆ, ರಾಮಯ್ಯ ಬರ್ತಾನೆ ಗಿರಿಗೆ, ನಮ್ಮ ರಾಮಯ್ಯ ಬರ್ತಾನೆ ಗಿರಿಗೆ, ರಾಮಯ್ಯ ಬರ್ತಾನೆ ಗಿರಿಗೆ ಯಾಲಕ್ಕಿ ತೋಪಿನೊಳಗೆ, ಆನೆ ಮೈನ ಮೇಲೆ ರಾಮಯ್ಯ ಸವಾರಿ ಮಾಡಿ ರಾಮಯ್ಯ ಬರ್ತಾನೆ ಗಿರಿಗೆ, ನಮ್ಮ ರಾಮಯ್ಯ ಬರ್ತಾನೆ ಗಿರಿಗೆ. ಕಂದನಾಗಿರ್ತಕ್ಕಂಥ ರಾಮಯ್ಯ ಆ ಶಾಮ್ರಾಣಿ ಬೆಟ್ಟವನ್ನ ಹತ್ತಿ ಆ ಆನೆಗಳೆಲ್ಲ ಅವನನ್ನ ತಂದ ನಿಲುಗಿಸ್ಬಿಟ್ಟು ಆನೆಗಳೆಲ್ಲ ಮಾಯವಾಗಿದ್ದಾವೆ. ಮುಂದೆ ಕಾಣುವುದಂತೆ ಭೀಮನ ಕಿಂಡಿ ಬೆಟ್ಟ. ಆವಾಗ ಆನೆಗಳೆಲ್ಲ ಕೈಲಾಸಕ್ಕೆ ಬಂದಾಗ ಪರಮೇಶ್ವರ ಕೇಳಿದ್ರಂತೆ, ಏನ್ರಪ್ಪ ಆನೆಗಳೇ ಕಳುಗಿಸ್ಬಿಟ್ಟು ಬಂದ್ರ? ಇಲ್ಲ ಸ್ವಾಮಿ, ಅವನ ನೀತಿ ನೇಮ ಸತ್ಯಗಳು ನೋಡಿ ನಾವೇ ಒಂದು ಬೆಟ್ಟವನ್ನು ಹತ್ಕೊಂಡು ತಗೊಂಡು ಬಂದು ಬಿಟ್ಟಿದ್ದೀವಿ. ಅಯ್ಯಯ್ಯೋ, ಏನಂತ ಕೆಲಸ ಮಾಡ್ಬಿಟ್ರಪ್ಪ. ಆವಾಗ ಪರಮೇಶ್ವರ ಇವನು ಸತ್ಯ ನೋಡ್ಬೇಕು ಅನ್ನೋದಕ್ಕೋಸ್ಕರ ನಿಜವಾಗ್ಲೂ ಕೋಪಿಸ್ಕೊಂಡ್ರೆ ಕಷ್ಟಪಟ್ಟವ್ರಿಗೆ ಮುಂದೆ ಸುಖ ಉಂಟು. ಇವನು ಯಾವ ಕಷ್ಟ ಕೊಟ್ರು ಇವನು ನಮ್ಮ ಪಾದವನ್ನ ನೆನ್ಕೊಂಡು ಇವನು ಕೈಲಾಸಕ್ಕೆ ಬರ್ತಾನೋ ಅಥವಾ ಕಷ್ಟಪಡ್ಲಾರಿ ಅಂತ ಹಿಂದಕ್ಕೆ ಹೋಗ್ತಾನೆ. ಇವನು ಸತ್ಯ ಭಕ್ತಿ ನೀತಿಯ ನೋಡ್ಬೇಕು ಅನ್ನೋದಕ್ಕೋಸ್ಕರ ಸ್ವಾಮಿ ಅವನ ಮೇಲೆ ಆ ಪ್ರಕಾರವಾಗಿ ಕೋಪಿಸ್ಕೊಂಡ್ರಂತೆ. ನಾಳೆ ಬರ್ತಕ್ಕಂಥ ನರರು ಈ ಶ್ರೀಗಿರಿ ಪರ್ವತ ಶ್ರೀಶೈಲಕ್ಕೆ ಬರ್ತಕ್ಕಂಥ ಯಾತ್ರಿಕರು ನಾಳೆ ಸತ್ಯದಿಂದ ನೇಮದಿಂದ ಏಲಕ್ಕಿ ಫಲಾರದಲ್ಲಿ ಅವರು ಮೆಣಸಿನಕಾಯಿನ ಬೀಜದಲ್ಲಿ ಮತ್ತು ಮೆಣಸಿನ ತೀರ್ಥದಲ್ಲಿ ಇವರು ಈ ಪ್ರಕಾರವಾಗಿ ಕಷ್ಟಪಟ್ಟು ನನ್ನ ಶ್ರೀಗಿರಿ ಪರ್ವತಕ್ಕೆ ಬರ್ತಾರೋ ಅಥವಾ ಬರದೆ ಹೋಗ್ತಾರೋ ನನ್ನ ಭಕ್ತರ ಸತ್ಯ ನಾಳೆ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಈ ಮೈದಾಳ ರಾಮನಿಗೆ ಈ ಪ್ರಕಾರ ಕಷ್ಟ ಕೊಡಬೇಕು ಅಂತ ಹೇಳಿ ಅವರು ಆ ಪ್ರಕಾರವಾಗಿ ಕಷ್ಟ ಕೊಟ್ಟರಂತೆ. ಮತ್ತೆ ಹುಲಿಗಳನ್ನ ಕರೆದು ಹೇಳಿ ಬುದ್ಧಿ ಹೇಳಿ ಕಳಗಿಸ್ಬಿಟ್ರಂತೆ. ನೋಡ್ರಪ್ಪ ಹುಲಿಗಳೇ, ಬೆಟ್ಟ ಹತ್ಕೊಂಡು ಬರ್ತಾ ಇದ್ದಾನೆ ಭೀಮನ ಕಿಂಡಿ ಬೆಟ್ಟವನ್ನ, ಆ ಕಂದನಾಗಿರ್ತಕ್ಕಂಥವನ್ನ ನೀವು ಎದುರಿಸಿ ಹಿಂದಕ್ಕೆ ಕಳುಗಿಸ್ಬಿಡಿ, ಅವನನ್ನು ಕೊಲ್ಲಬೇಡಿ ಎಂಬುದಾಗಿ ಪರಮೇಶ್ವರ ಹೇಳಿ ಕಳುಗುವಾಗ ಹುಲಿಗಳೆಲ್ಲ ಹಾ ಬೆಟ್ಟದ ಮೇಲೆ ಹರಿಸ್ಕೊಂಡು ಕಿರ್ಸ್ಕೊಂಡು ಬರ್ತಾ ಇರುವಂತೆ. ಬರ್ತಕ್ಕಂಥ ಹುಲಿಗಳನ್ನ ನೋಡಿ ಕಂದನಾಗಿರ್ತಕ್ಕಂಥ ಮೈದಾಳ ರಾಮಯ್ಯ ಆ ಹುಲಿಗಳ ನೋಡಿ ಹೇಳ್ತಿರೋನಂತೆ ತನ್ನ ಜನ್ಮಕ್ಕೆ ತಾನೇ, ಅಂಜಬೇಡ ನನಗಟವೇ ಅಳಕಬೇಡ ನನಗಟವೇ, ಅಳಕಬೇಡ ನನಗಟವೇ, ಧೈರ್ಯ ತಾಳಯ್ಯ ನಿನ್ನ ಮನದಲ್ಲೇ, ಸುಳ್ಳಿ ಹೇಳಮ್ಮ ದೇವಾರು ದೇವಾರು ಸುಳ್ಳಿ. ಆವಾಗ ಬರ್ತಕ್ಕಂತ ಹುಲಿಗಳನ್ನು ನೋಡಿ ತನ್ನ ಜನ್ಮಕ್ಕೆ ತಾನೇ ಧೈರ್ಯ ಹೇಳ್ಕೊಂಡು ಹುಲಿಗಳಿಗೊಂದು ಹೆಸರು ಕರೆದಂತೆ. ಅಪ್ಪ ಪುಟ್ಟು ಪಾದಾದವನೇ, ಪಟ್ಟು ಮೈನವನೇ, ಕಾಡು ಮೃಗು ಜಾತಿಗೆಲ್ಲ ಯಜಮಾನ, ಆ ಕಾಡು ಮೃಗು ಜಾತಿಗೆಲ್ಲ ಯಜಮಾನ ಹುಲಿರಾಯ, ನಮ್ಮ ಹಕ್ಕ ಬಾವಿರುವ ಸ್ಥಳದೇನು, ಸುವಾಬಚನ ಹುಲಿರಾಯ. ಮಗನ ನೀತಿ ನೇಮ ಸತ್ಯಗಳ ನೋಡಿ ಹುಲಿಗಳಿಗೆ ತುಂಬಾ ಕನಿಕರ ಉಂಟಾಯ್ತಂತೆ. ಆಹಾ, ಪುಟ್ಟು ಪಾದವರಂತೆ, ಬಟ್ಟ ಬಟ್ಟ ಮೈನವರಂತೆ, ನಾವು ಚುಂಚು ಪಂಚ್ ಮೈನವರಂತೆ,
ಎಡಗಿಗೆ ಗಾತ್ರ ತಲೆಯವರಂತೆ, ಹಿಂಬೇಣಿದ ಗಾತ್ರ ಕಣ್ಣವರಂತೆ. ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿ ಮೃಗಗಳಿಗೆಲ್ಲ ನಾವೇ ದೊಡ್ಡ ಯಜಮಾನರಂತೆ. ನಮಗೆಂತ ಹೆಸರು ಕರೆದ ಇವನನ್ನ ಈ ಭೀಮನಕಿಂಡಿ ಬೆಟ್ಟದಲ್ಲಿ ಪಾಪ ಇಷ್ಟು ದಣದು ಇಷ್ಟು ಸಂಕಟ ಪಟ್ಟುಕೊಂಡು ಬರ್ತಾ ಇದ್ದಾನೆ. ಯಾರೋ ಪಾಪ ಕಂದ ಇವನನ್ನ ಕೈಲಾಸದ ದಾರಿ ತೋರ್ಬೇಕು ಅಂತೇಳಿ ಹುಲಿಗಳೆಲ್ಲ ಅವರ ಬೆನ್ನಿನ ಮೇಲೆ ಕುಂಡ್ರಿಸ್ಕೊಂಡು ಆ ಕಂದನಾಗಿರ್ತಕ್ಕಂಥ ಮೈದಾನ ರಾಮಯ್ಯ ಅವನು ಹುಲಿಯಲ್ಲೊಂದೇ ಜನ ಬರುತ್ತಾನೆ, ಸುವಿ ಹೇಳಮ್ಮ ಮೈದಾನ ರಾಮ. ಹುಲಿಗಳೆಲ್ಲ ತಂದು ಆ ಭೀಮನಕಿಂಡಿಯ ಬೆಟ್ಟದ ಪರ್ವತದಲ್ಲಿ ತಂದು ಇಳಿಸಿಬಿಟ್ಟು ಅವುಗಳು ಸಹ ಮಾಯವಾದವಂತೆ. ಹುಲಿಗಳು ಕೈಲಾಸಕ್ಕೆ ಹೋಗಿ ಶಿವನಿಗೆ ಹೇಳಿದ್ವಂತೆ, ಏನಪ್ಪ ಹುಲಿರಾಯ ಕಳುಹಿಸ್ಬಿಟ್ಟು ಬಂದ್ರ ಮಗನ್ನ? ಇಲ್ಲ ಪ್ರಭು, ಅವನ ನೀತಿ ನೇಮ ಸತ್ಯಗಳು ನೋಡಿ ನಾವೇ ಒಂದು ಬೆಟ್ಟವನ್ನ ಭೀಮನಕಿಂಡಿ ಪರ್ವತವನ್ನ ಹತ್ಕೊಂಡು ಬಂದು ಆ ಬೆಟ್ಟದ ತುದಿಯ ಮೇಲೆ ತಂದು ಬಿಟ್ಟಿದ್ದೀವಿ. ಓಹೋ, ಆನೆಗಳಿಂದ ಕಳಗಿಸ್ತೆ, ಅವರೊಂದು ಯೋಜನೆ ತಗೊಂಡು ಬಂದ್ರು, ನಿಮ್ಮನ್ನು ಕಳಗಿಸ್ತೆ, ನೀವು ಒಂದು ಯೋಜನೆ ತಗೊಂಡು ಬಂದ್ಬಿಟ್ರಲ್ಲ. ಹೋಗ್ರಪ್ಪ, ಇವನು ಸತ್ಯ ಯಾವ ರೀತಿ ಇದೆಯಾ ನೋಡ್ಬೇಕು ಅಂತೇಳಿ ತಲೆಯಲ್ಲಿರ್ತಕ್ಕಂಥ ಗಂಗಾದೇವಿಯನ್ನ ಕಳಿಸಿ ಭೂತಳಕ್ಕೆ ಬಿಟ್ಬಿಟ್ರಂತೆ. ಗಂಗಾದೇವಿ ಏನು ಈ ಬೆಟ್ಟಕ್ಕೂ ಆ ಬೆಟ್ಟಕ್ಕೂ ಗಂಗಮ್ಮ ದಾರಿಯೇ ಸಹ ಇಲ್ಲದ ಪ್ರಕಾರ ಸಮುದ್ರದ ಆಕಾರವಾಗಿ ಅಲೆಗಳ ಹೊಡೆದು ತುಂಬಿ ಹರಿತಿರೋಳಂತೆ ಗಂಗಾದೇವಿ. ಹರ್ಕೊಂಡು ಹೋಗ್ತಕ್ಕಂಥ ಗಂಗಾದೇವಿಯನ್ನು ನೋಡಿ, ಆಹಾ ಅಕ್ಕ ಬಾವಾಜಿ, ನಿಮ್ಮ ಪಾದವನ್ನು ನಾನು ಯಾವ ರೀತಿ ಬಂದು ಕೈಲಾಸದಲ್ಲಿ ಕಾಣಲಿ, ಈ ಗಂಗೆಯನ್ನು ದಾಟಿನ ಯಾವ ರೀತಿ ಬರಲಿ ಅಂತೇಳಿ ವೀರು ಮಂಡಿಗಾಲನ್ನು ಹೊಡೆದು ಕಂದನಾಗಿರುವಂತ ಮೈದಾನ ರಾಮಯ್ಯ ಆ ಗಂಗಾದೇವಿಯನ್ನು ಪ್ರಾರ್ಥನೆ ಮಾಡ್ತಿರೋನಂತೆ. ಬೇಡುವೆ ನಾ ನಿನ್ನ ಗಂಗಮ್ಮ, ಬೇಡುವೆ ನಾ ನಿನ್ನ ಗಂಗಮ್ಮ, ಬೇಡುವೆ ನಾ ನಿಮ್ಮ ಗಂಗಮ್ಮ, ಬೇಡುವೆ ನಾ ನಿಮ್ಮ ಕರವೆತ್ತಿ ಮುಗಿಯುವೆ ಗಂಗಮ್ಮ. ದೇವಿ ದಯವ ತೋರಿ ಕರುಣ ತೋರಿ ನನಗೆ ದಾರಿ ಬಿಡು ಗಂಗಮ್ಮ ಅಂತೇಳಿ ಭಕ್ತಿಯಿಂದ ಮೈದಾನ ರಾಮ ಬೇಡ್ಕೊಂಡಾಗ ಗಂಗಾದೇವಿ ಇವನ ನೀತಿ ಸತ್ಯವನ್ನು ನೋಡಿ ದಾರಿ ಬಿಟ್ಟಿದ್ದಾನೆ. ಆ ಗಂಗಾದೇವಿಯನ್ನು ದಾಟಿ ಆ ಭೀಮನಕಿಂಡಿ ಪರ್ವತವನ್ನ ಬಿಟ್ಟು ಕಂದನಾಗಿರ್ತಕ್ಕಂಥ ಮೈದಾನ ರಾಮಯ್ಯ ಕೊನೆ ಕಟ್ಟ ಕಡೆಯಲ್ಲಿ ಶ್ರೀಗಿರಿ ಪರ್ವತ, ಮೇಲ್ಗಿರಿ ಪರ್ವತ, ಚಿನ್ನದ ಗುಡಿ, ಕೈಲಾಸ, ಶ್ರೀಶೈಲ ಪರ್ವತ. ಆ ಶ್ರೀಶೈಲದ ಪರ್ವತದ ಬೆಟ್ಟದ ಕಡೆ ಬೆಟ್ಟದ ಮೇಲೆ ಬಂದು ನಿಂತು ನಡೆಯಲಾರೆ ನಾನು ಅಯ್ಯೋ ಹಕ್ಕಯ್ಯ ಅಂತೇಳಿ ಆ ಬೆಟ್ಟದ ಮೇಲೆ ಬರುವಾಗ ಶೋಕವನ್ನ ಮಾಡ್ತಿರೋನಂತೆ. ಆ ಬೆಟ್ಟದ ಮೇಲೆ ಅಲ್ಲೂ ಸಹ ಅದೇ ಪ್ರಕಾರವಾಗಿ ಹಕ್ಕ ಬಾವ ಅಂತ ಕೂಗ್ತಿರೋನಂತೆ. ಅಕ್ಕ ಬಾವ, ಆ ಬೆಟ್ಟದ ಮೇಲೆ ಹಕ್ಕ ಬಾವ ಅಂತ ಕೂಗಿದರೆ ಈ ಬೆಟ್ಟದ ಪ್ರತಿಧ್ವನಿ ಮುಂದಿನ ಬೆಟ್ಟಕ್ಕೆ ತಾಗಿ ಆ ಬೆಟ್ಟದಲ್ಲಿ ಓ ಆ ಬೆಟ್ಟದಲ್ಲಿ ಓ ಬಾ ಓಹೋ ಅಲ್ಲವಳೆ ನಮ್ಮಕ್ಕ ಇಲ್ಲವನೇ ನಂಬವ
ಅವನಂತೆ. ಆವಾಗ ಗಂಗಾದೇವಿ ಪರಮೇಶ್ವರನ ಸನ್ನಿಧಿಗೆ ಬಂದಾಗ ಗಂಗಾದೇವಿ ಅವನನ್ನ ಹಿಂದೆ ಕಳಗಿಸ್ಬಿಟ್ಟೆ. ಗಂಗಾದೇವಿ, ಇಲ್ಲ ಸ್ವಾಮಿ, ಅವನ ಪ್ರೀತಿ ಭಕ್ತಿಗಳ ನೋಡಿ ನಿಮ್ಮ ಪಾದ ಮತ್ತು ಆ ಕೈನ ಪಾದ ನೋಡೋದಕ್ಕೋಸ್ಕರವಾಗಿ ಬರ್ತಾ ಇದ್ದಾನಂತೆ. ಅದಕ್ಕೋಸ್ಕರ ನಾನೇ ದಾರಿ ಬಿಟ್ಟು ಕೊಟ್ಬಿಟ್ಟೆ. ಅಯ್ಯಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ. ಇವಾಗ ನಾನೇ ಅವನ ಸತ್ಯ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಪರಮೇಶ್ವರ ಹಜ್ಜ ಹಣ್ಣು ಮುದುಕಪ್ಪನ ವ್ಯಾಸವನ್ನು ತಾಳ್ಕೊಂಡು ಮೈಯಾದ ಮೈಲೆಲ್ಲ ಎಗ್ಗಜ್ಜಿ ತುರ್ಗಜ್ಜಿ ಮಾಡಿಕೊಂಡು ಅವನು ಬರ್ತಕ್ಕಂತ ದಾರಿ ಒಳಗೆ ಕುಂತಿರೋರಂತೆ. ಒಂದು ಹಾಲುಗಳ ಒಂದು ನೀರುಗಳ ಮಾಡಿ ಬರ್ತಕ್ಕಂತ ಕಂದನಾಗಿರ್ತಕ್ಕಂಥ ಅವನು ಮೈದಾನ ರಾಮಯ್ಯ ಆ ತಾತಪ್ಪನ ನೋಡಿದ್ರಂತೆ. ಆ ತಾತಪ್ಪ ಬರ್ತಕ್ಕಂತ ಆ ಮಗುವನ್ನು ನೋಡಿ, ಅಪ್ಪ ಕುಮಾರ ನೀ ಯಾರಪ್ಪ? ತಾತಪ್ಪ, ನಾನು ಭೀಮವತಿಯ ಪಟ್ಟಣದಲ್ಲಿರುವಂತ ಗಂಡು ತಿನ್ಗಂಡು ಮುಂಡಿಯಾದ ತಬ್ಬಲಿ ಆಗಿರ್ತಕ್ಕಂಥ ಮಹಾದೇವಮ್ಮನ ಮಗನಾಗಿರ್ತಕ್ಕಂಥ ಮೈದಾನ ರಾಮಯ್ಯ. ಎಲ್ಲಿಗೆ ಹೋಗ್ತಾ ಇದ್ದೀಯಪ್ಪ? ತಾತಪ್ಪ, ಅಕ್ಕ ಬಾವನ ಪಾದ ನೋಡೋದಕ್ಕೋಸ್ಕರವಾಗಿ ನಾನು ಕೈಲಾಸಕ್ಕೆ ಹೋಗ್ತಾ ಇದ್ದೀನಿ. ಅಯ್ಯೋ ಹುಚ್ಚಪ್ಪ, ನಾನು ನಿನ್ನಂಗೆ ಹುಚ್ಚಿಡ್ಕೊಂಡು ಅಕ್ಕ ಬಾವನ ಪಾದ ನೋಡ್ಬೇಕು ಅಂತ ಈ ಮುಗ್ಟೆ ತುಂಬಾ ಹಣ ಬುಟ್ಟಿ ಕಟ್ಕೊಂಡು ನಿನ್ನಾಗೆ ನಾನು ಸಹ ನಿನ್ನ ಪ್ರಾಯದಲ್ಲಿ ನಾನು ಬಂದೆ ಕಾಣಪ್ಪ. ನೋಡೋ, ಇಷ್ಟು ವಯಸ್ಸು ಬೇರೆ ಆಗೋಯ್ತು. ಮೈಯಾದ ಮೈಲೆಲ್ಲ ಎಗ್ಗಜ್ಜಿ ತುರ್ಗಜ್ಜಿ ಬೇರೆ ಎದ್ಬಿಟ್ಟವೆ. ನನ್ನಲ್ಲಿರೋ ಶಕ್ತಿ ಎಲ್ಲ ಕುಗ್ಗೋಗ್ಬಿಡ್ತು. ಇನ್ನು ಅಕ್ಕ ಬಾವನ ಪಾದ ನಾನೇ ಕಾಣಲಿಲ್ಲ. ನನ್ನ ಹಂಗೆ ನೀನು ಅಂಕಪ್ಪ ಈ ಬೆಟ್ಟದಲ್ಲಿ ಮುದುಕಪ್ಪನಾಗಿ ಪಾಪ ತೀರ್ಕೊಂಡ್ಬಿಟ್ಟಿ ಕಾಡ್ಲೊಳಗೆ ಹೋಗಿ ನಿನ್ ತಾಯಿ ಪಾದ ಸೇರ್ಕೊಂಡ್ಬಿಡಪ್ಪ ಅಂದ್ರಂತೆ. ತಾತಪ್ಪ, ನನ್ನ ಪ್ರಾಣ ಹೇಳಿ ಯಾರನಿಂದ ಹೊರಟೋದ್ರು ಸಹ ಮುಂದಕ್ಕೆ ಮಡಗಿರ್ತಕ್ಕಂಥ ಹೆಜ್ಜೆಯನ್ನು ನಾನು ಹಿಂದಕ್ಕೆ ಮಡಗತಕ್ಕಂಥವನಲ್ಲ. ನಾನು ಅಕ್ಕ ಬಾವನ ಪಾದ ನೋಡ್ಲೇಬೇಕು ಅಂತ ಹಠ ಹಿಡಿದನಂತೆ. ಅಯ್ಯೋ, ಇನ್ಮೇಲೆ ನಿನ್ನಿಚ್ಛೆ ಕಾಣಪ್ಪ. ಬುದ್ಧಿ ಮಾತಿ ಹೇಳಿದ್ರೆ ಒದ್ಕೊಂಡ್ ಸತ್ತಾಗೆ ನಾನೇನೋ ಪಾಪ ನನ್ನಂಗೆ ಮುದ್ಕನಾಗ್ಬಿಡ್ತಾನೆ ಅಂತ ನಾನು ಹೇಳಿದ್ರೆ ಹಿಡ್ದಟ್ಟ ಬಿಡದೆ ಹೋದ್ಮೇಲೆ ನಾನ್ ತಾನೇ ಏನ್ ಮಾಡೋಣ? ಅಪ್ಪ, ಮುಂದ್ಗಡೆ ಇರ್ತಕ್ಕಂಥ ಕಜ್ಜಿ ಎಲ್ಲ ಕೆರ್ಕೊಳ್ತೀನಿ, ಹಿಂದ್ಗಡೆ ಇರ್ತಕ್ಕಂಥ ಕಜ್ಜಿ ಕೆರಿಯೋದಕ್ಕಾಗಲ್ಲ, ಸ್ವಲ್ಪ ಕಜ್ಜಿ ಕೆರಿಯಪ್ಪ ಅಂತ ಹೇಳಿ ಬೆನ್ ಕೊಟ್ರಂತೆ. ಆ ಕಂದನಾಗಿರ್ತಕ್ಕಂಥ ಮೈದಾನ ರಾಮ ಹಸಾಯ ಪಡ್ಕೊಳ್ದೇನೆ ಹತ್ತು ದಿನಗಳನ್ನು ಎತ್ತಿ ಅವರ ಕಜ್ಜಿಯನ್ನ ಕೆರೆದು ಆ ಮೊಳಸಂದಲ್ಲಿ ಕೀವ್ರಗ್ತಾ ತೊಟ್ಟನೆ ತೊಟ್ಟುವುದಂತೆ. ಅಪ್ಪ, ಮಗುವೆ, ಕಜ್ಜಿ ಕೆರೆದು ಸಮಾಧಾನ ಆಗೋಯ್ತು. ಆ ನೀರುಗೊಳದಲ್ಲಿ ಹೋಗಿ ಕೈ ತೊಳೆದು ಬಿಟ್ಟು ಹಾಲ್ಗೊಳದಲ್ಲಿ 3 ಬಕ್ಷೆ ನೀರು ಕುಡಿಯಪ್ಪ ಅಂದ್ರಂತೆ. ಆವಾಗ ಮೈದಾನ ರಾಮಯ್ಯ ಬಂದು, ಇನ್ನು ಕೈ ತೊಳೆದು ನಾ ನೀರು ಕುಡಿದ್ರೆ ಹಕ್ಕ ಬಾವನ ಪಾದ ಎಲ್ಲಿ ನನಗೆ ದೊರಕತೆ ಹೋಗ್ತದೋ? ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ, ಹಿಂದಿನ ಜನ್ಮದಲ್ಲಿ ಕಂಡವರು ಒಂದಲ್ಲಿ ಮೇಯ್ತಿದ್ದಂತ ದನನ ಹಟ್ಟುದಂತ ಒಡೆದಂತ ದೋಷಕ್ಕೆ ಈ ಜನ್ಮದಲ್ಲಿ ನನಗೆ ಹುಡುಗಿನ ಫಲ ಇಲ್ಲೇ ಹೋಯ್ತೇನೋ. ಇನ್ನು ನಾನು ಕೈ ತೊಳೆದು ನೀರು ಕುಡಿಯಬಾರ್ದಂತ ಹೇಳಿ ಆ ಕೀವರಂತ ಸಹಿತೇನೆ ಅವನು 3 ಬಕ್ಷ ನೀರನ್ನ ಎತ್ತಿ ಕುಡಿದನಂತೆ. ಅವನ ಸತ್ಯಕ್ಕೆ ಬೆಚ್ಚಿ ಪರಮೇಶ್ವರ ಇಂಥ ಮಕ್ಕಳಿಗೆ ಕೈಲಾಸದಲ್ಲಿ ಶ್ರೀಗಿರಿ ಪರ್ವತದಲ್ಲಿ ಶ್ರೀಶೈಲದಲ್ಲಿ ಸ್ಥಳ ದೊರಕುತ್ತೆ ಅಂತಂದ್ರೆ ಎಲ್ರಿಗೂ ಸಹ ಸ್ಥಳ ದೊರಕಿದೆ. ಏನು ನನ್ನ ಕೈಲಾಸಕ್ಕೆ ಬರುವುದೇ ಸರಿ ಅಂತೇಳಿ ಪರಮೇಶ್ವರ ಎಗ್ಗಜ್ಜಿ ತುರ್ಗಜ್ಜಿ ವೇಷ ತಾಳ್ಕೊಂಡು ಮುದುಕಪ್ಪನಾಗಿದ್ದಂತ ಆ ಜಂಗುಮನ ವೇಷ ತಾಳ್ಕೊಂಡು ಬಂದಂತ ಆ ತಾತಪ್ಪ ಮಾಯವಾಗಿದ್ದಾರೆ. ಆವಾಗ ಕಂದನಾಗಿರ್ತಕ್ಕಂಥ ಮೈದಾನ ರಾಮಯ್ಯ ತಿರುಗಿ ನೋಡಿದ ತಕ್ಷಣ ತಾತಪ್ಪ ಯಾವಾಗ ಕಣ್ಣಲ್ಲಿ ಕಾಣಲಿಲ್ವೋ ಆವಾಗ ಕಂದನಾಗಿರ್ತಕ್ಕಂಥ ಮೈದಾನ ರಾಮಯ್ಯ ಬೆಟ್ಟದ ಮೇಲೆ ನಿಂತುಕೊಂಡು ಮತ್ತೆ ಹಕ್ಕ ಬಾವ ಅಂತೇಳಿ ಕೂಗ್ತಿರೋನಂತೆ. ಬಾವ, ಅಕ್ಕ, ಸುವಿಯೇಳಮ್ಮ ದೇವಾರು ದೇವ, ಶ್ರೀಗಿರಿ ಪರ್ವತ ಕೊನೆಯ ಬೆಟ್ಟದ ಮೇಲೆ ನಿಂತುಕೊಂಡು ರಾಮಯ್ಯ ಅಲ್ಲಿ ಜಳಗಳೆಂದು ಅಳುತ್ತಾನೆ. ಸುವಿಯೇಳಮ್ಮ ಕಂದಯ್ಯ ರಾಮ, ಕಂದನಾಗಿರ್ತಕ್ಕಂಥ ಮೈದಾನ ರಾಮಯ್ಯ ಆ ಶ್ರೀಗಿರಿ ಪರ್ವತದಲ್ಲಿ ಕೊನೆ ಬೆಟ್ಟದ ಮೇಲೆ ನಿಂತುಕೊಂಡು ಶೋಕ ಮಾಡ್ತಿರೋನಂತೆ. ಹತ್ತಲಾರಿ ನಿಮ್ಮ ಬೆಟ್ಟವಾ, ಇನ್ನು ಹತ್ತು ಬರಲಾರಿ ಇನ್ನು ಬೆಟ್ಟವನ್ನ ತಾಯಿಯ ಕೈಯ. ಬಾವಾಜಿ, ನನ್ನ
ಕುಗ್ಗೋಯ್ತು ಬಾವಾಜಿ, ಇನ್ನು ಬೆಟ್ಟವನ್ನು ಹತ್ತಿ ಬರಲಾರೆ ನಾನು. ಭೂತಳದಲ್ಲಿ ತಾಯಿ ಮಹಾದೇವಮ್ಮ ಮಗನ ತಿನ್ಕಂಡ ತಬ್ಬಲಿಯಾದಳು. ಕೈಲಾಸದಲ್ಲಿ ನೀವಿಬ್ಬರು ತಮ್ಮನ ತಿನ್ಕಂಡವಳು ನೀನಾದೆ ಹಕ್ಕಯ್ಯ. ಬಾಮೈದ್ನ ಕಳ್ಕೊಂಡಂತ ಪಾಪಿ ಬಾವಾಜಿ ನೀನಾದೆ ಬಾವಯ್ಯ. ಪ್ರಾಣ ಬಿಡುವೆನು ಅಂತೇಳಿ ಈ ಬೆಟ್ಟದಿಂದ ಹಾರಿ ಕೆಳಗಡೆ ಬಿದ್ದು ನನ್ನ ಪ್ರಾಣ ಬಿಡುವೆನಂತೇಳಿ ಶೋಕ ಮಾಡಿದನಂತೆ ಕಂದರಾಮಯ್ಯ. ಶಿವನೇ ಬೆಟ್ಟದ ಮೇಲೆ ಕದನಾಗಿರ್ತಕ್ಕಂಥ ಮೈದಾಳ ರಾಮಯ್ಯ ಬೆಟ್ಟದ ಮೇಲೆ ನಿಂತು ಯಾವಾಗ ದುಃಖವನ್ನ ಶೋಕವನ್ನ ಮಾಡಿ ಆ ಶ್ರೀಗಿರಿ ಪರ್ವತದಲ್ಲಿ ಕೊನೆ ಬೆಟ್ಟದಿಂದ ಆರಿ ಬೀಳ್ತವನೇ ಕಂದ ರಾಮಯ್ಯ. ಬೆಟ್ಟದಿಂದ ಕೆಳಗಡೆ ಹಾರಿ ಯಾವಾಗ ಕಂದನಾಗಿರ್ತಕ್ಕಂಥ ಮೈದಾಳ ರಾಮಯ್ಯ ಬಿದ್ದುಬಿಟ್ನು. ಆಹಾ, ನನ್ನ ತಮ್ಮಯ್ಯ ಬೆಟ್ಟದಿಂದ ಕೆಳಗಡೆ ಬಿದ್ದು ಪ್ರಾಣ ಕಳ್ಕೊಂಡ್ಬಿಡ್ತಾನೆ ಅಂತೇಳಿ ಓಡೋಡಿ ಬಂದು ಪಾರ್ವತಾದೇವಿ ತನ್ನ ಹುಟ್ಟಿರುವಂತ ಸೀರೆಯ ಸೇರಿಗಲ್ಲಿ ಆ ಹಣ್ಣು ಯಾವ ರೀತಿ ಬೀಳುವಾಗ ಹಾತ್ಕೊಳ್ತಾರೋ ಆ ಪ್ರಕಾರವಾಗಿ ಹಾತ್ಕೊಂಡಿದ್ದಾಳೆ. ಪಾರ್ವತಿಯ ಅವಳ ಮುತ್ತಿನ ಸೆರಗು ಯಾವಾಗ ಮೈದಾಳ ರಾಮನಿಗೆ ಸೋಕಿತು, ಅವನ ಕಾಲಲ್ಲಿ ಇದ್ದಂತ ಹೊಪ್ಪಳೆಗಳು ಮೈಯಾದ ಮೈಲೆಲ್ಲ ಕಿತ್ತು ರಕ್ತ ಬರ್ತಿರ್ತಕ್ಕಂಥದ್ದೆಲ್ಲ ಅವನು ಭೀಮಾವತಿ ಪಟ್ಟಣವನ್ನು ಬಿಟ್ಟು ಹೋಗುವಾಗ ಯಾವ ಪ್ರಕಾರವಾಗಿದ್ನೋ ಅದೇ ಪ್ರಕಾರವಾಗೋಯ್ತಂತೆ. ಮೈದಾಳ ರಾಮಯ್ಯನ ಅಲ್ಲಿ ಕೈಲಾಸದ ಬಾಗಿಲಲ್ಲಿ ಮಲಗಿಸ್ಬಿಟ್ಟು ನನ್ನ ತಮ್ಮಯ್ಯ ಇಷ್ಟು ದಿನಗಳ ತನಕ ಅಟ್ಟ ಬೆಟ್ಟ ಗುಡ್ಡ ಕಾಡು ಮೇಡು ಹತ್ಕೊಂಡು ಕಲ್ಲು ಮುಳ್ಳು ತುಳ್ಕೊಂಡು ಬಂದಿದ್ದಾನೆ. ಕೈಲಾಸದ ಬಾಗಿಲ ತನಕನಾದ್ರೂ ಹೂವಿನ ಹಾಸಿಗೆ ಮೇಲೆ ನಡ್ಕೊಂಡು ಬರ್ಲಿ ಅಂತೇಳಿ ಉದ್ದಕ್ಕೂ ಹೂವಿನ ಹಾಸಿಗೆ ಮಾಡ್ಕೊಂಡು ಅಲ್ಲಿ ಶೃಂಗಾರಿ ಮಂಟಪವನ್ನ ಮಾಡ್ಕೊಂಡು ಕುಂತಿರೋಳಂತೆ. ಆವಾಗ ಪರಮೇಶ್ವರ ಹಾಹಾ ನನ್ನ ಪಾರ್ವತ ತನ್ನ ತಮ್ಮನ ಕಂಡ್ರೆ ಎಷ್ಟು ಆಕರೆ ಆಸೆ ನೋಡ್ದ, ನಾನು ಹೋಗಿ ಪಕ್ಕದಲ್ಲಿ ಕುಂತ್ಕೊಳ್ಬೇಕು ಅಂತೇಳಿ ಪರಮೇಶ್ವರನು ಸಹ ಬಂದು ಆ ಶೃಂಗಾರಿ ಮಂಟಪದ ಮೇಲೆ ಗಂಡ ಹೆಂಡರು ಇರುವರು ಬಂದು ಕುಂತಿದ್ದಾರೆ. ಪಾರ್ವತಿ ಪರಮೇಶ್ವರರು ತಲೆ ಎತ್ತಿ ನೋಡಿದರಂತೆ ಕಂದ ಮೈದಾಳ ರಾಮಯ್ಯ. ಓಹೋ, ಇನ್ನು ಹೂವಿನ ಮೇಲೆ ನನ್ನ ಪಾದಗಳನ್ನು ಇಟ್ಕೊಂಡು ನಡ್ಕೊಂಡು ಹೋದ್ರೆ ಅಕ್ಕಬ್ಬ ಅವನ ಪಾದ ದುರುಕ್ತಿ ಹೋಯ್ತದನು ಅಂತೇಳಿ ಆ ಕಂದನಾಗಿರ್ತಕ್ಕಂಥ ಮೈದಾಳ ರಾಮಯ್ಯ ಆ ಹೂವಿನ ಮೇಲೆ ಉಳ್ಕೊಂಡು ಬಂದಿದ್ದಾನೆ. ಬಂದು ನೋಡ್ತಾ ಇದ್ದಾನೆ, ಅಕ್ಕ ಬಾವಂದಿರಿಬ್ರು ಕುಂತಿದ್ದಾರೆ. ಅಕ್ಕನ ಪಾದಕ್ಕೆ ಮೊದಲು ನಮಸ್ಕಾರ ಮಾಡ್ಬಿಡ್ಲಾ, ಬಾವಾಜಿ ಕೋಪಿಸ್ಕೊಂಡು ಹಬ್ಬಕ್ಕೆ ಬರ್ದೆ ಹೋಯ್ತಾರೆ. ಬಾವಾಜಿ ಪಾದಕ್ಕೆ ಮೊದಲು ನಮಸ್ಕಾರ ಮಾಡ್ಲಾ, ಅಕ್ಕಮ್ಮ ಕೋಪಿಸ್ಕೊಂಡು ಹಬ್ಬಕ್ಕೆ ಬರ್ದೆ ಹೋಯ್ತಾಳೇನೋ ಎಂಬುದಾಗಿ ಇಬ್ಬರ ಮಧ್ಯದಲ್ಲಿ ಕಂದನಾಗಿರ್ತಕ್ಕಂಥ ಮೈದಾಳ ರಾಮಯ್ಯ ಎಡಗೈಲಕ್ಕನ ಪಾದ, ಬಲಗೈಲು ಬಾವನ ಪಾದ, ಬಲಗೈಲು ಬಾವನ ಪಾದ, ಇಬ್ಬರ ಮಧ್ಯ ಶರಣೆಲ್ದ ಮಧ್ಯದಲ್ಲಿ ಒಂದೇ ಸಾರಿ ಶರಣು ಎಂದಾಗ ಆವಾಗ ಅಕ್ಕನಾದ ಗೌರಮ್ಮ ತಮ್ಮಯ್ಯನ ಮುಂಗ ಹಿಡ್ಕೊಂಡು ಅಕ್ಕರೆ ಹುಳ್ಳವನೇ ಚಿಕ್ಕ ಪ್ರಾಯದ ತಮ್ಮ, ನನ್ನ ಎತ್ತಮು ಚೆನ್ನಾಗಿ ಇರುವಾಳ, ನನ್ನ ಎತ್ತಮು ಚೆನ್ನಾಗಿ ಇದಳಪ್ಪ ತಮ್ಮಯ್ಯ, ನೀನು ಚೆನ್ನಾಗಿ ಬಂದಪ್ಪ ಸುವಾಬ ಚೆನ್ನಾರಮ್ಮಯ್ಯ. ಯಾವಾಗ ಹಕ್ಕಯ್ಯ ಆ ಪ್ರಕಾರವಾಗಿ ಕೇಳಿದಾಗ ಹೌದು ಹಕ್ಕಯ್ಯ ಚೆನ್ನಾಗಿದ್ದಾಳೆ, ತಾಯಮ್ಮನು ಚೆನ್ನಾಗಿದ್ದಾಳೆ, ನಾನು ಸಹ ಚೆನ್ನಾಗಿ ಬಂದಿದ್ದೀನಿ ನೋಡ್ದ. ಅಕ್ಕನಾದ ಹೊತ್ತು ಕೇಳಿದ್ಲು, ಅಕ್ಕ ನನ್ನವಳಾದ್ರು ಬಾವಾಜಿ ನನ್ನವನಾಯ್ತಾನ ಅಂತ ಏನಾದ್ರು ಮೈದಾಳ ರಾಮ ತಿಳ್ಕೊಂಡ್ಬಿಡ್ತಾನೆ ಅಂತೇಳಿ ಪರಮೇಶ್ವರ ಬಾಮೈದ್ನ ಕೈ ಹಿಡ್ಕೊಂಡು ತನ್ನ ತೊಡೆ ಮೇಲೆ ಕುಳ್ಳಿಸ್ಕೊಂಡು ಲೋ ಅಕ್ಕರೆ ಹುಳ್ಳವನೇ ಚಿಕ್ಕ ಬಾಮೈದ, ನನ್ನ ತಮ್ಮ ಚೆನ್ನಾಗಿ ನನ್ನ ಅತ್ತಮ್ಮ ಚೆನ್ನಾಗಿ ಇದ್ದಳ ಭೂಲೋಕದಲ್ಲಿ, ನೀನು ಚೆನ್ನಾಗಿ ಬಂದಯ್ಯ ಸುವಾಬ ಚೆನ್ನಾಬ ಮೈದ. ಹೌದು ಬಾವಾಜಿ, ನಾನು ಸಹ ಚೆನ್ನಾಗಿ ಬಂದಿದ್ದೀನಿ ಬಾವಾಜಿ ಅಂತ ಮೈದಾಳ ರಾಮ ಹೇಳಿದಾಗ
ಅವಾಗ ಪಾರ್ವತಿ ಗೌರಮ್ಮ ಕೇಳಿದಂತೆ, ಅಪ್ಪ ತಮ್ಮಯ್ಯ, ಭೂತಳದಿಂದ ಕೈಲಾಸ ಬರ್ತಾ ಇದ್ದೀಯಲ್ಲ, ಕೈಲಾಸದಲ್ಲಿ ಹಕ್ಕಯ್ಯ ಇದ್ದಾಳೆ ಅನ್ನೋದು ಗೊತ್ತಿಲ್ವೇನು? ಗೊತ್ತು ಅಕ್ಕ. ಏನ್ ತಂದಿದ್ದೀಯಪ್ಪ ನನಗೆ? ಮರ್ತೋಗಿದ್ದೀಯ ಹಕ್ಕಯ್ಯ. ಈಗ ನೋಡಿ ಅಂತ ಹೇಳಿ ಹೆಗಲ ಮೇಲಿರ್ತಕ್ಕಂಥ ಬುತ್ತಿಯನ್ನು ಬಿಚ್ಚಿ ಪರಮೇಶ್ವರನಿಗೆ ಆಲವನದ ಬುತ್ತಿ, ಅಕ್ಕನಾದ ಗೌರಮ್ಮನಿಗೆ ಕಜ್ಜಾಯದ ಬುತ್ತಿಯನ್ನು ಕೊಟ್ರಂತೆ. ಮಾ ಪರಮ ಪುತ್ರತೆ ಆಗಿರ್ತಕ್ಕಂಥ ಮುತ್ತೆ ತಾಯಿ ಆ ಗಣ್ಣಿಲ್ಲೇ ಇರತಕ್ಕಂಥ ಮುಂಡೆ ಆದ ಮಾದೇವಮ್ಮ ಭೀಮಾವತಿ ಪಟ್ಟಣದ ಮಾನೂರು ಬೀದಿ ಒಳಗೆ ಭಿಕ್ಷೆ ಮಾಡಿ ಕಟ್ಟಿ ಕೊಟ್ಟಿರುವ ಆ ಹಾಲ್ವನದ ಬುತ್ತಿ, ಕಜ್ಜಾಯದ ಬುತ್ತಿ ಕೈಲಾಸದ ಬಾಗಿಲಲ್ಲಿ ಬಿಚ್ಚಿದರೆ ಕೈಲಾಸವೆಲ್ಲ ಗಮ 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 ಅಂತ ಜೇಂಕರಿಸದಂತೆ. ಆ ಕೈಲಾಸದಲ್ಲಿರ್ತಕ್ಕಂಥ ಜಂಗುಮರೆಲ್ಲ ಈ ವಾಸನೆಯ ನೋಡಿ ಓಡಿ ಓಡಿ ಬಂದರಂತೆ. ಆವಾಗ ಕಣ್ಣನಾಗಿರ್ತಕ್ಕಂಥ ಮೈದಾಳ ರಾಮಯ್ಯ, ಆ ಪಾರ್ವತಿ ಮತ್ತು ಪರಮೇಶ್ವರರು ಆ ಕೈಲಾಸ ಬಾಗಿಲಲ್ಲಿ ಎಲ್ಲ ಶರಣರೆಲ್ಲರೂ ಜಂಗುಮರೆಲ್ಲರೂ ಸಹ ಸೇರಿಸ್ಕೊಂಡು, ಅಕ್ಕಯ್ಯನ ನೋಡವನೇ ಕಂದ ಮೈದಳ ರಾಮ, ಮೈದಳ ರಾಮ, ಅಲ್ಲಿ ಅಕ್ಕನು ನೋಡೊಪ್ಪ ಬಿಡುತ್ತಾನೆ, ಸುವಿ ಹೇಳಮ್ಮ ದೇವಾರು ದೇವಾರು ಸುವಿ. ಆವಾಗ ಅಕ್ಕನ ನೋಡಿ ಒಪ್ಪತ್ತು ಬಿಟ್ಬಿಟ್ಟು, ಏನಪ್ಪಾ ತಮ್ಮಯ್ಯ ಬಂದೆ, ಇದೇನಕ್ಕಯ್ಯ ಈ ರೀತಿ ಕೇಳ್ತಾ ಇದ್ದೀಯಾ? ಅಮಾವಾಸ್ಯೆ ಬಂದ್ಬಿಡ್ತು, ಸಮದಿನ ತುಂಬಿಡ್ತು, ಒಡಗುಟ್ನಬ್ಬ ಭೂಲೋಕದಲ್ಲಿ ಮಾಡ್ಬೇಕು ಅಂತ ನಾ ಕಷ್ಟ ಮಾಡಿ ಬೆಟ್ಟ ಹತ್ಕೊ ಬಂದಿದ್ದೀನಿ. ಬಾವಾಜಿ, ನೀವು ಸಹ ಭೂತಳಕ್ಕೆ ಬರಬೇಕು. ಏನೋ ಮೈದಾಳ ರಾಮ, ನಾವು ಗಂಡ ಹೆಂಡರು ಇರುವರು ಭೂತಳಕ್ಕೆ ನಾವು ಹಬ್ಬಕ್ಕೆ ಬರ್ಬೇಕಾದ್ರೆ ನಾವಿಬ್ರೇ ಬರ್ಬೇಕು ಅಥವಾ ನಮ್ಮ ಜಂಗುಮನ್ ಎಲ್ಲರೂ ಕರ್ಕೊಂಡು ಬರ್ಬೇಕು? ಏನ್ ಬಾವಾಜಿ, ಹಬ್ಬಕ್ಕೆ ಬಾ ಅಂತಕ್ಕಂಥವ್ರು ನೀವಿಬ್ರೇ ಬನ್ನಿ ಅಂತ ಯಾರಾದ್ರೂ ಕರೆಯಕ್ ಬರ್ತಾರೇನು? ಇಲ್ಲ, ನೀನು ಜಂಗುಮನ್ ಎಲ್ಲರೂ ಕರ್ಕೊಂಡು ಬನ್ನಿ ಬಾವ. ಏನೋ ಮೈದಾಳ ರಾಮ, ಎಲ್ಲರನ್ನೂ ಕರ್ಕೊಂಡು ಬರೋದಕ್ಕೆ 1,96,000 ಶರಣರು ಎಲ್ಲರೂ, ಅಷ್ಟು ಜನಗಳಿಗೆಲ್ಲ ನೀನು ಭೀಮಾವತಿ ಪಟ್ಟಣದಲ್ಲಿ ಎಲ್ರಿಗೂ ರೇಷನ್ ಅಮರ್ಸ್ಬಿಟ್ಟು ಬಂದಿದ್ದೀಯಪ್ಪ. ಭಾವನಾದಂತ ಮಲ್ಲಪ್ಪ ಆ ಮಾತನ್ನ ಕೇಳಿದ ತಕ್ಷಣ ಅಕ್ಕನಾದ ಗೌರಮ್ಮನಿಗೆ ಕೋಪ ಬಂದ್ಬಿಡ್ತಂತೆ. ಏನ್ ಸ್ವಾಮಿ, ನಮ್ಮ ಅಪ್ಪನ ಮನೆಯನ್ನ ಅಷ್ಟು ಕೀಳಾಗಿ ನೀವು ನೋಡ್ತಾ ಇದ್ದೀರಾ? ಅಕ್ಕಿಗೂ ಹಸಿಟ್ಟಿಗೂ ಅರ್ಶಣದ ಬಟ್ಟೆಗೂ ಅಷ್ಟಕ್ಕೂ ಕಡೆಯವರ ಪತಿದೇವ, ಅಷ್ಟಕ್ಕೂ ನನ್ನ ಅಪ್ಪನ ಮನೆಯವರು ಕಡೆಯವರ ಪತಿದೇವ, ಹುಟ್ಟಿ ಬಾರಯ್ಯ ನನ್ನ ತವರೂರ, ಪಾರ್ವತ, ಹೆಣ್ಣು ಮಕ್ಕಳಿಗೆ ಅಪ್ಪನ ಮನೆ ಅಂತ ಒಂದೇನಾದ್ರೂ ಮಾತನಾಡ್ಬಿಟ್ರೆ ಎಷ್ಟು ಕೋಪ ಬಂದ್ಬಿಡ್ತದೆ ಪಾರ್ವತ. ನಾನು ನಿನ್ನ ತಮ್ಮನ ಸತ್ಯ ನೋಡ್ಬೇಕು ಅಂತ ಆ ರೀತಿ ಮಾತನಾಡಿದೆ. ಹಾಗಲಪ್ಪ, ಮೈದಾಳ ರಾಮ ಬಂದಿದ್ದಾನೆ ಅಂತ ಬಗೆಯಾಗಿ ಅಡಿಗೆ ಮಾಡಿಸ್ತಾರಂತೆ. ಆವಾಗ ಪರಮೇಶ್ವರ ತನ್ನ ಕುಮಾರನಾದಂತ ಗಣಪತಿಯನ್ನ, ಕುಮಾರ, ನಾವು ನಾಳೆ ಭೂಲೋಕಕ್ಕೆ ಭೀಮಾವತಿ ಪಟ್ಟಣಕ್ಕೆ ನಾವು ಹಬ್ಬಕ್ಕೆ ಹೋಗ್ತಾ ಇದ್ದೀವಿ, ಮೈದಾಳ ರಾಮನವರ ಪಟ್ಟಣಕ್ಕೆ, ನೀನು ಕೈಲಾಸದಲ್ಲಿ ಜಾಗೃತಿಯಾಗಿ ನೋಡ್ಕೊಂಡಿರಪ್ಪ ಅಂತೇಳಿ ಗಣಪತಿಗೆ ಹೇಳ್ಬಿಟ್ಟು ಜಂಗಮನೆಲ್ಲರೂ ಸಿದ್ಧಪಡಿಸ್ಕೊಂಡು ಆ ಪಾರ್ವತಿಗೂ ಮತ್ತು ಮೈದಾಳ ರಾಮನಿಗೂ ಹಂತದ ಪಲ್ಲಕ್ಕಿಯನ್ನು ಮಾಡಿಸಿದ್ದಾರೆ. ಜಂಗುಮರಿಗೆಲ್ಲರಿಗೂ ಎತ್ತಿನ ಗಾಡಿ ಮಾಡಿಸಿದ್ದಾರೆ. ತಾವು ಮಾತ್ರ ಬೆಳ್ಳಿ ಬಸಪ್ಪನ ವಾಹನವ ಶೃಂಗರಿಸಿಕೊಂಡು ಆ ಕೈಲಾಸದಿಂದ ಅಕ್ಕಭಾವನ ಕರ್ಕೊಂಡು ಕಂದನಾಗಿರ್ತಕ್ಕಂಥ ಮೈದಾಳ ರಾಮಯ್ಯ ಕೈಲಾಸ ಬಿಟ್ಟು ಅವರು ಬರುತ್ತಾರೆ. ಬರ್ತಕ್ಕಂಥವ್ರು ಗೌರಮ್ಮನು ಮತ್ತು ಮೈದಾಳ ರಾಮನು ಹಂದದ ಪಲ್ಲಕ್ಕಿ ಮೇಲೆ ಕುಂತಿದ್ರಲ್ಲ, ಆವಾಗ ಮೈದಾಳ ರಾಮ ಅಕ್ಕನ ಕೇಳಿದಂತೆ, ಅಕ್ಕಯ್ಯ, ನನ್ನ ಹಾದಿಂದಲ್ಲಿರೋ ಬದಲು ಭಾವನ ಸ್ವಾದಿಂದಲಿರೋದ ಮೇಲೂ ನಾನು ಭಾವನ ಜೊತೆ ಒಂದು ತಮಾಷೆ ಮಾತನಾಡ್ಕೊಳ್ತೀನಿ ಅಕ್ಕಯ್ಯ. ಬೇಡ ಬೇಡ ಕಣಪ್ಪ, ಹಿಂದೆ ನೀ ಕೈಲಾಸದಲ್ಲಿ ನೀನು ಆ ಮಾತನ್ನ ಹಾಡ್ಬಿಟ್ಟದಕ್ಕೋಸ್ಕರವಾಗಿ ನಿನ್ನ ಸುಟ್ಟು ಪೂಜೆ ಮಾಡ್ಬಿಟ್ಟಿದ್ರು. ಮತ್ತೆ ನರಲೋಕದಲ್ಲಿ ನೀ ಹುಟ್ಟಿ ನರಳಿ ಮತ್ತೆ ಕೈಲಾಸ ಬಂದಿದ್ದೀನಿ, ಏನು ಮಾತಾಡ್ಬೇಡ. ಇಲ್ಲ ಅಕ್ಕಯ್ಯ, ನಾನು ಒಂದೇ ಒಂದು ತಮಾಷೆ ಮಾತನಾಡ್ಕೊಳ್ತೀನಿ ಭಾವನ ಜೊತೆಲಿ ಅಂತೇಳಿ ಅಕ್ಕನ ಅನುಮತಿ ಪಡ್ಕೊಂಡು ಭಾವನಾದ ಮಲ್ಲಪ್ಪನಿಗೆ ಹೇಳದಂತೆ, ಬಾವ, ಅಕ್ಕನಿಗೂ ನನಗೂ ಅಂದದ ಪಲ್ಲಕ್ಕಿ ಈ ಮಿಕ್ಕ ಜಂಗುಮರಿಗೆಲ್ಲ ಎತ್ತರಗಾಡಿ, ಈ ಮಿಕ್ಕ ಜಂಗುಮರಿಗೆಲ್ಲ ಎತ್ತರಗಾಡಿ ಬಾವ, ನೀ ಕೂತ್ಕ ಬರ ನೋಡು ಹೆಸರುಗತ್ತೆ ಸುವಾಭಜನ ಬಾವಯ್ಯ. ಆಗಂದ ಮಾತನ್ನ ಪರಮೇಶ್ವರ ಕೇಳ್ಕೊಂಡೇನೇನೋ, ನಾನು ಕುಳಿತುಕೊಂಡು ಬರ್ತಕ್ಕಂಥ ಬೆಳ್ಳಿ ಬಸಪ್ಪನ ಹೆಸರುಗತ್ತೆ ಅಂತೀಯ, ನಾನು ಬರಲ್ಲ ಭೂತಳಕ್ಕೆ ಅಂತೇಳಿ ಮುತ್ತೆ ಸ್ವಾಮಿ ಕೈಲಾಸಕ್ಕೆ ತಿರುಗಿಸ್ಬಿಟ್ರಂತೆ ಬೆಳ್ಳಿ ಬಸಪ್ಪನ್ನ. ಆವಾಗ ಪಾರ್ವತಿ ಓಡೋಡಿ ಬಂದು ಪರಮೇಶ್ವರನ ಪಾದ ಹಿಡ್ಕೊಂಡು,
ನೋಡಿ, ಇವತ್ತು ಬಾವ ಬಾಮೈಗಳು ಆಡ್ಕೊಂಡಂತ ಮಾತು ನಾಳೆ ಭೂಲೋಕದಲ್ಲಿ ಅದು ನರಮಾನರು ಶಾಶ್ವತ ಉಳ್ಕೊಳ್ಳಿ. ಬನ್ನಿ ಅಂತೇಳಿ ಕರ್ಕೊಂಡು ಭೀಮಾವತಿ ಪಟ್ಟಣಕ್ಕೆ ಬಂದಿದ್ದಾರೆ. ಆ ಭೀಮಾವತಿ ಪಟ್ಟಣಕ್ಕೆ ಬರ್ತಾ 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 ಇರುವಾಗಲೇ ನಮ್ಮ ಅಪ್ಪನ ಮನೆ ಬಡತನವನ್ನ ಹಾಡ್ಕೊಳ್ತಾರೆ ಅಂತೇಳಿ ಪಾರ್ವತ ಜಗದಾಂಬೆ ತಥಾಸ್ ತಂದಿದ್ದಾಳೆ. ಆಗಂತ ತಕ್ಷಣ ಈ ಕಡೆ ಈ ಸೋಮಪ್ಪನವರು ಇದ್ದಂತ ಕಾಲದಲ್ಲಿ ಯಾವ ರೀತಿ ಸಿರಿ ಸಂಪತ್ತು ಐಶ್ವರ್ಯ ಭಾಗ್ಯ ತುಂಬಿ ತುಳುಕಾಡ್ತಿತ್ತೋ ಅದೇ ರೀತಿ ಭಾಗ್ಯಗಳು ತುಂಬಿ ತುಳುಕಾಡ್ತಿರುವುದಂತೆ. ಆವಾಗ ಪಾರ್ವತಿ ಮತ್ತು ಪರಮೇಶ್ವರನಿಬ್ಬರು ಭೀಮಾವತಿಯ ಪಟ್ಟಣದಲ್ಲಿ ಅವರನ್ನ ಪಲ್ಲಕ್ಕಿ ಮೇಲೆ ಕುಂಡಿಸ್ಕೊಂಡು ಮೆರವಣಿಗೆ ಮಾಡಿಕೊಂಡು ಕಂದನಾಗಿರ್ತಕ್ಕಂಥ ಮೈದಾಳ ರಾಮಯ್ಯ ಭೀಮಾವತಿ ಪಟ್ಟಣಕ್ಕೆ ಬಂದ ತಕ್ಷಣವೇ ತಾಯಿ ಮಹಾದೇವಮ್ಮ ಅಷ್ಟು ಸಂಕಟ ಪಡ್ತಿದ್ದಂತ ಮಹಾದೇವಮ್ಮ ತಾಯಿ ಗೌರಮ್ಮನ ಮತ್ತು ಪರಮೇಶ್ವರನ ಪಾದವ ನೋಡಿ, ಅಪ್ಪ ಮೈದಾಳ ರಾಮ, ಸಾರ್ಥಕವಾಯಿತು ನನ್ನ ಹೊಟ್ಟೆ ಒಳಗೆ ಹುಟ್ಟದಕ್ಕೂ ಕಾಣು. ಕೈಲಾಸದಿಂದ ನೀನು ಶ್ರೀಗಿರಿ ಪರ್ವತದಿಂದ ಪಾರ್ವತಿ ಮತ್ತು ಪರಮೇಶ್ವರನ ಕರ್ಕೊಂಡು ಬಂದು ಈ ರೀತಿ ಹಬ್ಬ ಮಾಡಿಸ್ತಾ ಇದೆಯಲ್ಲಪ್ಪ, ಹಾಗಲಪ್ಪ ಅಂತೇಳಿ ಆ ಭೀಮಾವತಿ ಒಳಗೆ ಅವರು ಸಂತೋಷದಲ್ಲಿ ಹಂದು ಒಡಹುಟ್ಟಿನ ಹಬ್ಬ ಮಾಡಿಸ್ತಿರೋನಂತೆ ಕಂದನಾಗಿರ್ತಕ್ಕಂಥ ಮೈದಾಳ ರಾಮಯ್ಯ. ಒಡಹುಟ್ಟಿನ ಹಬ್ಬವನ್ನ ಮಾಡಿದನಂತೆ. ಆವಾಗ ನೋಡಪ್ಪ ಮೈದಾಳ ರಾಮ, ಏನ್ ಬಾವಾಜಿ ಒಡಹುಟ್ಟಿನ ಹಬ್ಬ ಮಾಡದ್ದಾಯ್ತಲ್ಲೋ, ನಾವು ಕೈಲಾಸಕ್ಕೆ ಹೋಗ್ತೀವಿ. ಏನ್ ಬಾವ ಇಂದು ಬಂದು ಇವತ್ತೇ ಹೋಗುವಂತ ಅಂತಿದ್ದಿರಲ್ಲ, ಊಟ ಮಾಡ್ಕೊಂಡು ಹೋಗಿ ಬಾವ. ಏನೋ ನಿಮ್ಮ ಮನೆಯಲ್ಲಿ ನಾನು ಊಟ ಮಾಡ್ತಕ್ಕಂಥವನ್ನೆಲ್ಲ ಕಾಣೋ ಮೈದಾಳ ರಾಮ. ಏನ್ ಬಾವ ಏನಂದೆ ಬಾವ, ನಮ್ಮ ಮನೇಲಿ ಊಟ ಮಾಡೋದಿಲ್ವೇ? ಅಲ್ಲ ಬಾವ, ನಮ್ಮನೆಯ ಅನ್ನ ನೀ ಉಣದೆ ಹೋದ ಮೇಲೆ ನಮ್ಮನೆಯ ಹೆಣ್ಣು ನಿನಗ್ಯಾಕೋ, ನಮ್ಮಕ್ಕ ಬಂದು ನಮ್ಮನೆ ಬಂದು ಸೇರೋದಾಯ್ತು, ನೀ ಬಂದಾರಿ ಹಿಡ್ಕೊಂಡು ಹೋಗಯ್ಯ. ಸುವಿ ಹೇಳಮ್ಮ ದೇವಾರು ಸುವಿ, ನಮ್ಮನೆಯ ಹಣ್ಣ ಉಣ್ದೇವಾದ್ಮೇಲೆ ನಮ್ಮನೆ ಹೆಣ್ಣು ನಿನಗೆ ಯಾಕೆ ಬಾವ? ನಮ್ಮ ಅಕ್ಕಯ್ಯ ಬಂದು ನಮ್ಮನೆ ಸೇರ್ಕೊಂಡದಾಯ್ತು, ನೀ ಬಂದಾರಿ ಹಿಡ್ಕೊಂಡು ನೀ ಕೈಲಾಸಕ್ಕೆ ಹೋಗುವನ್ನಂತೆ. ಆವಾಗ ಪರಮೇಶ್ವರ ಮುನಿಸ್ಕೊಂಡು ಗುಜ್ಮಾನ್ ತೋಪಿಗೆ ಬಂದ್ಬಿಟ್ರಂತೆ. ಆ ಗುಜ್ಮಾನ್ ತೋಪಿಗೆ ಬಂದಾಗ ಈ ಕಡೆ ಈ ಕುಮಾರನಾಗಿರ್ತಕ್ಕಂಥ ಗಣಪತಿ ಇವರು ಸಹ ಗುಜ್ಮಾನ್ ತೋಪಲ್ ಬಂದು ಕುಂತಿರೋನಂತೆ. ನಾನು ಒಬ್ಬನ್ನೇ ಬಿಟ್ಬಿಟ್ಟು ಎಲ್ಲರೂ ಹೊರಟು ಹೋದ್ರಲ್ಲ, ನಾನು ಹೋಗ್ಬೇಕು ಅಂತ ಇವ್ರು ಮುಂದ್ ಕಳಗಿಸ್ಬಿಟ್ಟು ತಾನು ಬಂದಿರೋನಂತೆ. ಆವಾಗ ಅಕ್ಕನಾದ ಗೌರಮ್ಮ, ಅಪ್ಪ ಕಂದ ಮೈದಾಳ ರಾಮ, ಬಾವಾಜಿ ಕರ್ಕೊಂಡು ಬರೋಗಪ್ಪ, ನೀನು ನೋಡೋ ಅನ್ನ ಕೊಡ್ಬೋದು, ಚಿನ್ನ ಕೊಡ್ಬೋದು, ಇರುವುದಕ್ಕೆ ಜಾಗ ಕೊಡ್ಬೋದು, ನನ್ನ ಗಂಡನ್ ಕೊಡಕ್ ಸಾಧ್ಯವೇನಪ್ಪ? ಏನೇ ಆದ್ರೂ ಹೆಣ್ಣು ಮಕ್ಕಳಿಗೆ ಗಂಜಿ ಕುಡಿದ್ರು ಗಂಡನ ಮನೆ ಲೇಸು. ನಿಮ್ಮ ಭಾವ ಇರುವ ಸ್ಥಳದಲ್ಲಿ ನಾ ಇರ್ಬೇಕಾದಂತ ನನ್ನ ಧರ್ಮ ಕಾಣೋ, ಹೋಗಿ ಕರ್ಕೊಂಡು ಬರಗಪ್ಪ ಅಂತೇಳಿ ಗುಜ್ಮಾನ್ ತೋಪಿನಿಂದ ಮತ್ತೆ ಕರ್ತರಿಸಿ. ಆವಾಗ ಈ ವಾರ್ಗೆ ಹುಡುಗರೆಲ್ಲ ಜರ್ದು ಮಾತನಾಡಿದ್ರಲ್ಲ, ಲೋ ಆ ತಬ್ಲಿ ಮೈದಾಳ ರಾಮ ಅವ್ರ ಅಕ್ಕ ಬಾವನ್ ಕರ್ಕೊಂಬಂದು ಹಬ್ಬ ಮಾಡಿದನಂತೆ ಭೀಮಾವತಿಯಲ್ಲಿ, ನೋಡ್ಕೊಂಡು ಬರೋಣ ಅವ್ರ ಅಕ್ಕ ಬಾವ ಯಾವ ರೀತಿ ಇದಾರೆ, ಬನ್ನಿ ನೋಡೋಣ ಅಂತ ಹೇಳಿ ಈ ಭೀಮಾವತಿ ಪಟ್ಟಣದ ಮಹಾದೇವಮ್ಮನವ್ರ ಮನೆ ಬಂದು ನೋಡಿದ್ರೆ ಪಾರ್ವತಿ ಮತ್ತು ಪರಮೇಶ್ವರರು ಜಗತ್ತಿನೇ ಪ್ರಳಯ ಆಗುವ ರೀತಿ ಕುಂತಿರೋರಂತೆ. ಇವ್ರ ಅಕ್ಕಭಾವನ ಪಾದ ನೋಡ್ಬಿಟ್ಟು ಈ ಮೈದಾಳ ರಾಮನ ಅಕ್ಕಭಾವನ ಮುಖ ನೋಡ್ಕೊಂಡು ಅವ್ರ ಮನೆ ಒಳಗೆ ಕುಂತಿರ್ತಕ್ಕಂಥ ಅವ್ರ ಅಕ್ಕಭಾವನ ಮುಖ ಹೋಗಿ ನೋಡಿದ್ರೆ ಅವರು ಮುದುಗುಬ ಕಂಡಾಗೆ ಕೂತವರೇ, ಸುವಿ ಹೇಳಮ್ಮ ದೇವಾರು ಸುವಿ. ಆವಾಗ ಈ ಓದುವಂತ ಪಾಠಶಾಲೆ ಒಳಗೆ ಜರ್ದಿರ್ ಮಾತನಾಡಿರ್ತಕ್ಕಂಥ ಹುಡುಗರೆಲ್ಲ ಮೈದಾಳ ರಾಮನ ಪಾದ ಹಿಡಿದು ಕ್ಷಮಾಪಣೆ ಕೇಳ್ಕೊಂಡ್ರಂತೆ. ಅಪ್ಪ ಮೈದಾಳ ರಾಮ, ನಮ್ಮ ಅಕ್ಕ ಬಾವಂದಿರ್ಬೇಕು, ಒಂದ್ ಸ್ವಲ್ಪನೂ ಚೆನ್ನಾಗಿಲ್ಲ, ಎಲ್ಲ ಉಂಡ್ಬಿಟ್ಟು ಒಳ್ಳೆ ಬೂದು ಗುಂಬಳದಣ್ಣ ಹಂಗೆ ಊದ್ಕೊಂಡು ಕುಂತವ್ರೆ. ನಿಮ್ಮ ಅಕ್ಕ ಬಾವ ನೋಡಪ್ಪ ಈ ಜಗತ್ತಿಗೆ ಪ್ರಳಯ ಆಗುವ ರೀತಿ ಬಂದು ಕುಂತವ್ರೆ. ನಿನ್ನಿಂದ ನಮ್ಮ ಭೀಮಾವತಿ ಪಟ್ಟಣವೇ ಒಳ್ಳೆ ಉತ್ತಮ ಆಯ್ತು, ನಿನ್ನಿಂದ ಪ್ರದುಪ್ಮಾನ ಆಯ್ತು ಅಂತ ಹೇಳಿ ಆ ವಾರಿಗೆ ಹುಡುಗರೆಲ್ಲ ಮೈದಾಳ ರಾಮನ ಪಾದ ಹಿಡಿದು ಬೇಡ್ಕೊಂಡ್ರಂತೆ. ಅಪ್ಪ ನೀವು ಜರ್ದು ಮಾತನಾಡಿದ್ರಿಂದ ಅಕ್ಕ ಬಾವ ಬಂದಿದ್ದಾರೆ ಅಂತ ಹೇಳಿ ಆ ಒಡಹುಟ್ಟಿನ ಹಬ್ಬ ಮಾಡೋದ್ರಿಂದ ಅಪ್ಪ ಮೈದಾಳ ರಾಮ, ಇದು ಒಂದೇ ವರ್ಷಕ್ಕೆ ನಿಲ್ಲಿಸ್ಬಿಟ್ಟೆ ಅಥವಾ ವರ್ಷ ಮಾಡಿಸಿ ಅಪ್ಪ? ಇಲ್ಲ ಬಾವ, ವರ್ಷಲೂ ಇದೇ ರೀತಿ ಮಾಡಿಸ್ತೀನಿ. ಹೇಗೆ? ನಾಳೆ ಮುಡುಕುತೆರೆ ಕೈಲಾಸದಲ್ಲಿ, ನಾಳೆ ಗಿರಿ ವನ ನದಿ ಮೂರು ಕೂಡಿರುವಂತ ಪವಿತ್ರವಾದಂತ ಸ್ಥಳ, ನಾನು ನನ್ನ ತಾಯಿ ಕಟ್ಟಿಕೊಟ್ಟಂತ ಕಜ್ಜಾಯದ ಬುತ್ತಿ, ಹಾಲುವನದ ಬುತ್ತಿ, ವರ್ಷ ಮುಡುಕುತೆರೆ ಒಳಗೆ ಬಟ್ಲು ಪೂಜೆ ಅಂತ ಇದು ಪ್ರಿಯವಾಗಲಿ. ಹಾಗಲಪ್ಪ, ಇದು ಬಟ್ಲು ಪೂಜೆ ಅಂತ ಮುಡುಕುತೆರೆ ಕೈಲಾಸದಲ್ಲಿ ನೆರವೇರಿಸಿಕೊಟ್ಟ ಮೇಲೆ ನಾವು ಹೋಗ್ತೀವಪ್ಪ ಕೈಲಾಸಕ್ಕೆ. ಆವಾಗ ಅಕ್ಕಯ್ಯ, ಈಗ ನೋಡು, ನಾನು ಒಂದು ಹಸಿನ ಕಡಸನ್ನ ಹಡುಗುಳಿ ಕೊಡ್ತಾ ಇದ್ದೀನಿ, ಈ ಹಸುವಿನ ಕಡಸನ್ನ ಹೊಡ್ಕೊಂಡು ಕೈಲಾಸಕ್ಕೆ ಹೋಗುತ್ತಾಯಿ. ಅಪ್ಪ ಮೈದಾಳ ರಾಮ, ಇವತ್ತು ನೀ ಕೊಟ್ಟಂತ ಹಸುವಿನ ಕಡಸು ನಾಳೆ ಇದು ಕೈಲಾಸದಲ್ಲಿ ಇದು ಕಾಮುದೇನು ಕಲ್ಪ ವೃಕ್ಷ ಆಗಲಯ್ಯ, ಕೈಲಾಸದಲ್ಲಿ
ಇದು ಕಾಮಧೇನು ಕಲ್ಪವೃಕ್ಷ ಅಂತ ಹಾಗಲೆಪ್ಪ ಅಂತೇಳಿ ತಮ್ಮನಾಗಿರತಕ್ಕಂಥ ಮೈದಾಳರಾಮನಿಗೆ ಆಶೀರ್ವಾದ ಮಾಡಿ ಆವಾಗ ಪರಮೇಶ್ವರ 16 ವರ್ಷ ಆಯುಷ್ ಬರೆದಿರತಕ್ಕಂಥದ್ದನ್ನು ಹಳಿಸಿ 101 ವರ್ಷ ಆಯುಷ್ ಬರೆದು ನೋಡಪ್ಪ ಮೈದಾಳರಾಮ ಇದು ಭೂಲೋಕದಲ್ಲಿ ಇದು ಒಡಗುಟ್ನಪ್ಪ ಅಂತ ಹಾಗ್ಲಿ ಕಣಪ್ಪ ಅಂತೇಳಿ ಆವಾಗ ಕುಮಾರನಾಗಿರ್ತಕ್ಕಂಥ ಗಣಪತಿಯನ್ನ ಕರ್ತರಿಸಿ ನೋಡಪ್ಪ ಇಂದು ನಿನ್ನ ತಾಯಿ ಆಗಿರ್ತಕ್ಕಂಥ ಗೌರಮ್ಮ ಹಿಂದು ಬಂದ, ನಾಳೆ ನೀನು ಬೆಳಿಗ್ಗೆ ಬಂದದಕ್ಕೋಸ್ಕರ ಇದು ಗೌರಿ ಗಣೇಶನ ಹಬ್ಬ ಅಂತ, ಇದು ನಾಳೆ ಭೂಲೋಕದಲ್ಲಿ ಗೌರಿ ಗಣೇಶನ ಹಬ್ಬ ಅಂತ ಇದು ನೆರವೇರ್ಲಪ್ಪ ಅಂತೇಳಿ ಮಗನಾಗಿರ್ತಕ್ಕಂಥ ಕುಮಾರನ ಏರಿಸಿಬಿಟ್ಟು ತನ್ನ ಮಡದಿ ಆದಂತ ಗೌರಮ್ಮನ ಕರ್ಕೊಂಡು ನೋಡಪ್ಪ ಮೈದಾಳರಾಮ ಇದು ಇವತ್ತು ಭೂಲೋಕದಲ್ಲಿ ಇವತ್ತು ಮೈದಾಳರಾಮನ ಕಥೆ ಅಂತ ಇದು ಸೂರ್ಯ ಚಂದ್ರಾದಿಗಳಿರೋ ತನಕ ಇದು ಶಾಶ್ವತವಾಗ್ಲಿ. ಈ ಕಥೆಯನ್ನ ಕೇಳಿದವ್ರಿಗೂ ಈ ಕಥೆಯನ್ನ ಪಠಣ ಮಾಡಿಸಿದವ್ರಿಗೂ ನಿನ್ನ ರೀತಿ ಭಕ್ತಿಯಿಂದ ನಮ್ಮನ್ನ ಯಾರು ನಿಂಬುತ್ತಾರೋ ಅಂತವ್ರ ಮನೆ ಒಳಗೆ ತುಂಬಿ ತುಳುಕಾಡ್ತೀವಿ, ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡ್ತೀವಿ ಅಂತೇಳಿ ಮಹಾದೇವಮ್ಮನಿಗೂ ಮತ್ತು ಮೈದಾಳರಾಮನಿಗೂ ಆಶೀರ್ವಾದವನ್ನು ಮಾಡಿಬಿಟ್ಟು ಆವಾಗಲೀಗ ನೋಡಪ್ಪ ಕಂದನಾಗಿರ್ತಕ್ಕಂಥ ಮೈದಾಳರಾಮ ನಿನ್ ರೀತಿ ಯಾರು ಒಡಗುಟ್ಟನ್ನ ವರ್ಷಕ್ಕೊಂದ್ಸಾರಿ ಗೌರಿ ಹಬ್ಬದಲ್ಲಿ ಕರ್ಕೊಂಡು ಬಂದು ಯಾರು ಅರಿಶಿನ ಕುಂಕುಮ ಕೊಟ್ಟು ಅವರಿಗೆ ಹೊಸಬಟ್ಟೆ ಸೀರೆ ರವಿಕೆಯನ್ನು ತೆಗೆದು ಅವರನ್ನ ಒಡಗುಟ್ಟು ಅಂದ್ರೆ ಮರುಜವಳಿ ಕಡ್ಡಿಯಾಗಿ ಅಂತ ಯಾರು ಪ್ರೀತಿಯಿಂದ ಆ ಒಡಗುಟ್ಟನ್ನ ಹಕ್ಕರಿಂದ ಕಾಣ್ತಾರೋ ಅಂತವ್ರಿಗೆ ಹರೇ ಕಲ್ಲಿನ ಮೇಲೆ ಹೋಗಿ ನಿಂತ್ಕೊಂಡ್ರು ಅವರಿಗೆ ಮುರುಷ್ಟನ್ನ ನಾನು ದುರ್ಕಿಸ್ತೀನಿ. ಯಾರು ಒಡಗುಟ್ಟ ಯಾರು ತೂ ಛೀ ಅಂತ ಕಾಲಲ್ಲಿ ಹೊಡೆದು ಬೈತಾರೋ ಅಂತ ಕೇಡು ಮಕ್ಕಳಿಗೆ ಅವರು 7-14 ಊರುಗಳ ಸುತ್ತಿದ್ರು ಸಹ ಒಡೆದೋಗಿರ್ತಕ್ಕಂಥ ಒಡಕಲ್ ಕಂಟೆ ತಕೊಂಡು ಹೋಗಿ ಹೋಗರಿದ್ರು ಆ ಒಡೆದೋಗಿರ್ತಕ್ಕಂಥ ಕಂಟೆಗೂ ಓಳಂಬಳಿ ನಾ ದುರ್ಕಿಸ್ಬಿಡಲ್ಲ. ಇದೇ ನನ್ನ ಮಾತಿನ ಸತ್ಯ. ಇದು ಮುಡುಕುತೆರೆ ಮಹಾನಂದಿ ಕೈಲಾಸ, ಮುಡಿಗೇಶಿ ರತ್ನಗಿರಿ, ಮುಡುಕುತೆರೆ ಮಹಾನಂದಿ ಕೈಲಾಸ, ಗಿರಿ ಹೊನ ನದಿ ಇಂಥ ಪವಿತ್ರವಾದಂತ ಸ್ಥಳ ಈ ಜಗತ್ತಿನಲ್ಲೇ ಯಾವ ಕೈಲಾಸವೂ ಇಲ್ಲ. ಒಂದನೇ ಕೈಲಾಸ ಮುಡುಕುತೆರೆ ಮಹಾನಂದಿ ಕೈಲಾಸ ಅಂತ ಹೇಳಿ ಇವತ್ತು ನೀನು ಮಾಡಿದಂತ ಒಡಗುಟ್ನ ಹಬ್ಬ ಅಂತಕ್ಕಂಥದ್ದು ಭೂಲೋಕದಲ್ಲಿ ಗೌರಿಯ ಹಬ್ಬ, ಗೌರಿ ಗಣೇಶನ ಹಬ್ಬ ಅಂತ ಹೇಳಿ ನನ್ನ ಕುಮಾರ ಗಣೇಶ ನನ್ನ ಮಡದಿ ಗೌರಮ್ಮನ ಹಬ್ಬ ಅಂತ ಇದು ನೆರವೇರ್ಲಿ, ಇದು ಅಚ್ಚಳಿಯದೆ ಭೂಲೋಕದಲ್ಲಿ ಉಳ್ಕೊಳ್ಳಿ ಅಂತ ಹೇಳಿ ಅವನಿಗೆ ಆಶೀರ್ವಾದವನ್ನ ಮಾಡಿ ಪಾರ್ವತಿ ಮತ್ತು ಪರಮೇಶ್ವರಿಬ್ರು ಕೈಲಾಸಕ್ಕೆ ದಯಮಾಡ್ತಿರವರಂತೆ. ಆ ಪಟ್ಟಣದ ಜನಗಳೆಲ್ಲ ಪರಮೇಶ್ವರನ ಆಶೀರ್ವಾದ ತಕೊಂಡು ಈ ಭೂತಳದಲ್ಲಿ ಅವರು ಸಂತೋಷವಾಗಿ ಬಾಳುತ್ತಾರೆ. ನಂದಿ ಪ್ರಜೆಗಳು ಈ ಕಡೆ ಭೂಲೋಕದಲ್ಲಿ ಪ್ರಜೆಗಳೆಲ್ಲರೂ ಸುಖ ಕ್ಷೇಮವಾಗಿ ಬಾಳ್ತಿರುವರಂತೆ ಭೀಮಾವತಿ ಪಟ್ಟಣದಲ್ಲಿ. ಅಪ್ಪ ಮೈದಾಳರಾಮ ನಿನ್ನಿಂದ ನಮ್ಮ ಪಟ್ಟಣಕ್ಕೆ ಒಳ್ಳೆ ಗೌರವ ಬಂತು ಅಂತೇಳಿ ಎಲ್ಲರೂ ಅವನನ್ನ ಕೊಂಡಾಡುವರಂತೆ, ಹಗಲಿರುಳು ನೆನೆಯುವರಂತೆ, ಮಹಾದೇವಮ್ಮ ಸಂತೋಷ ಪಡುವರಂತೆ. ಮಕ್ಕಳು ಹುಟ್ಟಿದ್ರು ಇಂಥ ಮಕ್ಕಳು ಹೊಟ್ಟೆ ಒಳಗೆ ಹುಟ್ಟಬೇಕು, ಅದಗೆಟ್ಟ ಮಕ್ಕಳು 12 ಜನ ಹುಟ್ಟಿದ್ರು ಪ್ರಯೋಜನವಿಲ್ಲಪ್ಪ. ಕೀರ್ತಿಗೆ ನಿನ್ನಂತ ಕುಮಾರ ಒಬ್ಬ ಮಗ ಹುಟ್ಟಿದರೆ ತಂದೆ ತಾಯಿಗಳ ಕೀರ್ತಿಯನ್ನ ಈ ಭೂತಳದಲ್ಲಿ ಹೊಗಳಿ ಕೊಂಡಾಡಿಸ್ತೀಯಪ್ಪ, ನನ್ನ ಹೊಟ್ಟೆ ಒಳಗೆ ಹುಟ್ಟದಕ್ಕೂ ಸಾರ್ಥಕವಾಯ್ತು ಕಾಣು ಅಂತೇಳಿ ಮಹಾದೇವಮ್ಮ ಮಗನ ಕೊರಳು ತಪ್ಪಿಕೊಂಡು ಸಂತೋಷವಾಗಿ ಹಕ್ಕರೆಯಿಂದ ಬಾಳ್ತಿರೋಣಂತೆ. ಈ ಕಡೆ ಕೈಲಾಸಕ್ಕೆ ಹೋದಂತಹ ಪರಮೇಶ್ವರ ಇವರು 9 ಕೋಟಿ ಜೀವರಾಶಿಗಳಿಗೆಲ್ಲ ಅನ್ನ ಆಹಾರವನ್ನು ನಡೆಸ್ತಕ್ಕಂತ ದಾತ. ಇದು ನಾಳೆ ಇವತ್ತು ನಾವು ಭೂತಳಕ್ಕೆ ಪ್ರವೇಶ ಮಾಡಿದ್ದು ನಾವು ವರ್ಷಕ್ಕೊಂದ್ಸಾರಿ ಶ್ರೀಶೈಲ ಪರ್ವತದಿಂದ ಬೆಳ್ಳಿ ಬಸಪ್ಪನ ಮೇಲೆ ಕುಂತ್ಕೊಂಡು ನಾವು ಮುಡುಕುತೆರೆ ಮಹಾನದಿ ಕೈಲಾಸಕ್ಕೆ ನಾವು ಹೋಗೋಣ. ಅಪ್ಪನ ಮನೆ ಶ್ರೀಶೈಲ ಪರ್ವತ ಯಾರಿಗೆ? ಗೌರಮ್ಮನಿಗೆ. ಗಂಡನ ಮನೆ ಮುಡುಕುತೆರೆ ಮಹಾನದಿ ಕೈಲಾಸ. ಅದಕ್ಕೋಸ್ಕರನೇ ಇವಾಗಲೂ ಸಹ ಚಳಿಯದೆ ಮುಡುಕುತೆರೆ ಒಳಗಿರ್ತಕ್ಕಂಥ ಅವನ ಭಕ್ತರು ಆ ಪಾರ್ವತಿಯ ದೇವರ ಗುಡ್ಡರು ಎಲ್ಲರೂ ಸಹ ಆ ಶ್ರೀಗಿರಿ ಪರ್ವತ ಶ್ರೀಶೈಲ ಪರ್ವತಕ್ಕೆ ತಪ್ಪದೆ ಇನ್ನೂ ಸಹ ಚಳಿಯದೆ ಹೋಗ್ತಾ ಇದ್ದಾರೆ. ಈ ಮುಡುಕುತೆರೆ ಮಹಾನಂದಿ ಪರ್ವತ ಮಹಾನಂದಿ ಕೈಲಾಸ ಈ ಮೈದಾಳ ರಾಮ ಎಂಬ ಕಥೆಯನ್ನ ಕೇಳದಂತೆವ್ರಿಗೂ ಇದನ್ನ ಪಠಣ ಮಾಡಿಸ್ತಂತೆವ್ರಿಗೂ ಮುಡುಕುತೆರೆ ಮಹಾನಂದಿ ಕೈಲಾಸದಲ್ಲಿರ್ತಕ್ಕಂಥ ಪಾರ್ವತಿ ಮತ್ತು ಪರಮೇಶ್ವರ ವಿದ್ಯೆಯಲ್ಲಿ ಬುದ್ಧಿವಂತನಾದ ಗಜಮುಖ ಗಣಪತಿ ಅವನು ಮಾತ್ರ ಒಂದು ತಿಂಗಳಾನ್ಗಟ್ಲ ಭೀಮಾವತಿ ಪಟ್ಟಣದಲ್ಲಿ ಇದ್ದು ಪೂಜೆಯನ್ನು ತಗೊಳ್ತಿರೋನಂತೆ. ಅದೇ ರೀತಿ ಇವತ್ತಿನ ದಿನನೂ ಸಹ ಈ ಗಣಪತಿಯನ್ನ ತಿಂಗಳಾನ್ಗಟ್ಲ ಇಟ್ಟುಕೊಂಡು ಭೂತಳದಲ್ಲಿ ಪೂಜೆ ಮಾಡುವಂತೆ. ಇದಕ್ಕೆ ಈ ಹಬ್ಬಕ್ಕೆ ಹುಬ್ಬೆ ಒಳಗೆ ಬಂದು ಪುತ್ರೆಯಲ್ಲಿ ಹೋಗುವುದಕ್ಕೆ ಇದು ಗೌರಿ ಹಬ್ಬ ಅಂತ ನಡೆಯಲೇ ಆಸುವ ಭಜನ ಲೋಕದಲ್ಲ. ಹುಬ್ಬೆ ಒಳಗೆ ಬಂದು ಹುತ್ರೆ ಒಳಗೆ ಹೋಗ್ತಕ್ಕಂಥದ್ದಕ್ಕೆ ಇದು ಗೌರಿಯ ಹಬ್ಬ ಅಂತೇಳಿ ನಾಮಕರಣವಾಗ್ಲಿ ಅಂತೇಳಿ
ಆಶೀರ್ವಾದ ಮಾಡಿದರಂತೆ ಪರಮೇಶ್ವರ ಕೈಲಾಸದಲ್ಲಿ ಪಾರ್ವತಿ. ಇಲ್ಲಿಗೆ ಈ ಮೈದಾನ ರಾಮ ಎಂಬ ಕಥೆಯನ್ನು ಸಮಾಪ್ತ ಮಾಡಿ ಮಂಗಳವನ್ನ ಪಾಡುತ್ತಾ ಈ ಕಥೆಯನ್ನು ಕೇಳಿದವ್ರಿಗೆಲ್ರಿಗೂ ಆ ಮುಡುಕುತನೆ ಕೈಲಾಸದಲ್ಲಿರ್ತಕ್ಕಂಥ ಪರಮೇಶ್ವರ ಪಾರ್ವತಿಯ ಅನುಗ್ರಹ ಉಂಟಾಗಲಿ ಎಂದಿರುತ್ತಾ ಮಂಗಳವನ್ನ ಪಾಡೋಣ. ಮುಡುಕುತೆರೆ ಹೋಗುವ ಮಲ್ಲಿಕಾರ್ಜುನ ನೋಡುವ ಕಾವೇರಿ ಸ್ನಾನ ಮಾಡುವ ಶಿವ ಪಾರ್ವತಿ ಪೂಜೆ ಮಾಡುವ ಶಿವ ಪಾರ್ವತಿ ಪೂಜೆ ಮಾಡುವ ಮುಡುಕುತೆರೆ ಹೋಗುವ ಮಲ್ಲಿಕಾರ್ಜುನ ನೋಡುವ ಕಾವೇರಿ ಸ್ನಾನ ಮಾಡುವ ಶಿವ ಪಾರ್ವತಿ ಪೂಜೆ ಮಾಡುವ ಶಿವ ಪಾರ್ವತಿ ಪೂಜೆ ಮಾಡುವ ಗಿರಿವನ ನದಿ ಹೂಗಳು ಹುಡುಕುತ್ತಾರೆ ಕ್ಷೇತ್ರವು ಮೇಲೆ ಇಳಿದವರೇ ನಂದಿ ಕಂಬವು ಗಿರಿವನ ನದಿ ಹೂಗಳು ಹುಡುಕುತ್ತಾರೆ ಕ್ಷೇತ್ರವು ಮೇಲೆ ನಿಲ್ಲಿದವರೇ ನಂದಿ ಕಂಬವು ಗಿರಿ ಮೇಲೆ ನಿಲ್ಲಿಸಿರುವ ನಂದಿ ಕಂಬಕ್ಕೆ ಗಿರಿ ಮೇಲೆ ನಿಲ್ಲಿಸಿರುವ ನಂದಿ ಕಂಬಕ್ಕೆ ಒಂದಿಸಿ ಕೈಯ ಮುಗಿವೆವಾ ಒಂದಿಸಿ ಕೈಯ ಮುಗಿವೆವಾ ಮುಡುಕುತೆರೆ ಹೋಗುವ ಮಲ್ಲಿಕಾರ್ಜುನ ನೋಡುವ ಕಾವೇರಿ ಸ್ನಾನ ಮಾಡುವ ಶಿವ ಪಾರ್ವತಿ ಪೂಜೆ ಮಾಡುವ ಶಿವ ಪಾರ್ವತಿ ಪೂಜೆ ಮಾಡುವ ಶಿವ ಪಾರ್ವತಿ ಪೂಜೆ ಮಾಡುವ ಮಂಗಳವಾಗಲಿ ಸರ್ವರಿಗೆ ಶುಭ ಮಂಗಳವಾಗಲಿ ಮಹಾದೇವ ನಿಮಗೆ ಮಂಗಳವಾಗಲಿ ಸರ್ವರಿಗೆ ತಂದೆ ತಾಯಿಗಳ ಪದ ಮತ್ತು ಗುರುಗಳ ಪದ ತಂದೆ ತಾಯಿಗಳ ಪದ ಮತ್ತು ಗುರುಗಳ ಪದ ವಿದ್ಯೆ ಬುದ್ಧಿಯ ಕಲಿಸಿದ ನಮ್ಮ ವಿದ್ಯೆ ಗುರುಗಳ ಪಾದ ಚರಣಗಳಿಗಿಂದು ನಾವು ಬೆಳಗುವೇನು ಮಗಳ ಹೃದಯ ಮಂಗಳವಾಗಲಿ ಸರ್ವರಿಗೆ ಶುಭ ಮಂಗಳವಾಗಲಿ ಮಾಯವ ನಿಮಗೆ ಮಂಗಳವಾಗಲಿ ಸರ್ವರಿಗೆ ಸೂರ್ಯದೇವನ ಮಗ ಜಯದೇವಿಯ ಪುತ್ರ ಸೂರ್ಯದೇವನ ಮಗ ಜಯ ದೇವಿಯ ಪುತ್ರ ರವಿನಂದನ ಶನಿ ದೇವರ ಪಾದ ಚರಣಗಳಿಗಿಂದು ನಾ ಬೆಳಗುವೇನು ಮಗಳ ಹೃದಯ ಮಂಗಳವಾಗಲಿ ಸರ್ವರಿಗೆ ಶುಭ ಮಂಗಳವಾಗಲಿ ಮಾಯವ ನಿಮಗೆ ಮಂಗಳವಾಗಲಿ ಸರ್ವರಿಗೆ ಮೂಡಲಗಿರಿಯಲ್ಲಿ ಮುದ್ದುಮಲೆ ಸೆಲೆಯಲ್ಲಿ ಗಿರಿಯಲ್ಲಿ ಮುದುಮಲೆ ಸೆಲೆಯಲ್ಲಿ ಏಳು ಬಾಯುವನ್ನುತ್ತದ ಒಳಗೆ ಒಡೆದು ಮೂಡಿರುವ ಹುಲಿವನದಯ್ಯ ಮನೆಯ ಮಾದಪ್ಪನ ಪಾದ ಚರಣಗಳಿಗಿಂದು ನಾವು ಬೆಳಗುವೇನು ಮಗಳ ಹೃದಯ ಮಂಗಳವಾಗಲಿ ಸರ್ವರಿಗೆ ಶುಭ ಮಂಗಳವಾಗಲಿ ಮಾಯವ ನಿಮಗೆ ಮಂಗಳವಾಗಲಿ ಸರ್ವರಿಗೆ ಹುಡುಕುತ್ತೆರೆ ಕೈಲಾಸದಲ್ಲಿ ನೆಲೆಸಿರುವ ಸ್ವಾಮಿಯೇ ಹುಡುಕುತ್ತೆರೆ ಕೈಲಾಸದಲ್ಲಿ ನೆಲೆಸಿರುವ ಸ್ವಾಮಿಯೇ ಮಲ್ಲಿಕಾರ್ಜುನನ ಪಟದವಳೆ ಪಾರ್ವತಿಯ ಪಾದ ಚರಣಗಳಿಗೆ ಹಿಂದೂ ಬೆಳಗುವೇನು ಮಗಳ ಹೃದಯ ಮಂಗಳವಾಗಲಿ ಸರ್ವರಿಗೆ ಶುಭ ಮಂಗಳವಾಗಲಿ ಮಲ್ಲಯ್ಯ ನಿಮಗೆ ಮಂಗಳವಾಗಲಿ ಮಲ್ಲಯ್ಯನಿಗೆ ಮಾದೇವಾ ಮಾದೇವಾ ಈ ಕ್ಯಾಶೆಟಿನ ಧ್ವನಿ ಮುದ್ರಣ ಮಧು ರೆಕಾರ್ಡಿಂಗ್ ಸ್ಟುಡಿಯೋ ಬೆಂಗಳೂರು. ಹಕ್ಕು ನಿರ್ಮಾಣ ವಿತರಣೆ ಮಹೇಶ್ವರ ಕಂಪನಿ, ಕೊಳ್ಳೇಗಾಲ ರಸ್ತೆ, ಮಳವಳ್ಳಿ ಟೌನ್, ಮನೆ ಸಿದ್ಧಾರ್ಥನಗರ, 7ನೇ ಕ್ರಾಸ್. ಸಹ ಕಲಾವಿದರು ತಂಬೂರಿ ನುಡಿಸಿರೋರು ಕೃಷ್ಣಾಪುರ ಎಂ ಮಾದೇವ ಸ್ವಾಮಿ, ಕಂಸಾಳೆ ಮಾದಯ್ಯನವರು, ದಮ್ಮಡಿ ಕಂಚಿ ಎಂ ನಾಗೇಂದ್ರ,
ಮಾದೇಶ, ತಾಳ ಬಿ ಶಿವಮೂರ್ತಿ, ಶಿವನಂಜಯ್ಯ, ಘಟಂ ಭೈರಪ್ಪ, ಡಕ್ಕಿ ಕುಳ್ಳಪ್ಪ, ಜಾಲ್ರಿ ನಂಜುಂಡಯ್ಯ. ಸಹಕಾರ ಕೆ ಕೃಷ್ಣಸ್ವಾಮಿ ಅವರು.